ಯಾವುದೇ ಪ್ರಶ್ನೆಗಳಿದ್ರೆ ಸ್ನೇಹಿತರೆ ವೇಗವಂತವಾಗಿ ಒಂದು 5 ನಿಮಿಷದಲ್ಲಿ ಮುಕ್ತಾಯ ಮಾಡ್ಕೋಣ. ನಮಸ್ತೆ ಸರ್. ಹೇಳಿ. ಸರ್, ದೇಹದ ಉಷ್ಣ ತೆಗ್ದಾಕೋದಕ್ಕೆ ಇವಾಗೆಲ್ಲ ಹೇಳಿದ್ರಿ ನೀವು. ಸರ್, ಚಿಯಾ ಸೀಡ್ಸ್ ಅಂತ ಬರುತ್ತಲ್ಲ ಸರ್, ಅದು ಉಪಯೋಗ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಪರಿಹಾರಗಳು ತುಂಬಾ ಇರ್ತದಮ್ಮ, ಅದರಲ್ಲಿ ಏನು ಡೌಟ್ ಇಲ್ಲ. ಅಂದ್ರೆ ನನಗೆ ತಿಳಿದಿರುವಂತ ಸ್ವಲ್ಪ ಅಂಶಗಳು ನಾನು ಹೇಳ್ತಾ ಹೋಗ್ತೇನೆ. ಮತ್ತೆ ಅದೇ ಈ ಚಿಯಾ ಸೀಡ್ಸ್ ಅಷ್ಟೇ ಏನ್ ಮಾಡ್ತೀವಿ ನಾವು, ನೈಟ್ ಎಲ್ಲ ನೀರಲ್ಲಿ ನೆನೆಸಿ ಬೆಳಗ್ಗೆ ಅದು ಅದೇ ತರ ಚಿಯಾ ಸೀಡ್ಸ್ ಸಮೇತ ನೀರು ಸಮೇತ ನಾವು ಆ ಸೇವನೆ ಮಾಡಿಕೊಂಡ್ರೆ ಅದ್ಭುತವಾಗಿ ನಮ್ಮ ಹೀಟ್ ಅನ್ನು ಕಡಿಮೆ, ಈ ಉಷ್ಣತ ಕಾಲದಲ್ಲಿ ಹೀಟ್ ಹೆಚ್ಚಾಗಿ ಕಡಿಮೆ ಮಾಡ್ಕೋಬಹುದು ನಾವು. ಹ್ಮ್ ಓಕೆ ಸರ್. ಸರ್, ಒಂದು ಪ್ರಶ್ನೆ ಇದೆ. ಹ್ಮ್ ಸರ್, ಈಗ ನೀವು ಹೇಳಿದ್ರಿ ಶುಗರ್ ಸ್ಟಾರ್ಟ್ ಆದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಾವು ನೋಡ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ಏನ್ ಬೇಕಾಗಲ್ಲ, ಮಾತ್ರ ಬೇಕಾಗಲ್ಲ, ಹೌದು ಹಂಗೆ ನಾವು ಈ ಜೀವನ ಶೈಲಿಯಿಂದನೇ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಹೌದು. ಆದ್ರೆ ಹ್ಮ್ ಸುಮಾರು 20 ವರ್ಷ, 15 ವರ್ಷ, 15 ವರ್ಷ ಹಿಂಗೆಲ್ಲ ಲೇಟ್ ಆಗಿರುತ್ತೆ ಶುಗರ್ ಬಂದಿರೋರ್ಗೆ. ಆಮೇಲೆ ಇನ್ನು ಏನೇನೋ ಸ್ಟಾರ್ಟ್ ಆಗಿರುತ್ತೆ. ಸರ್, ಅಂತವ್ರು ಈ ಟ್ಯಾಬ್ಲೆಟ್ ಇಂದ ನಾವು ಮುಕ್ತ ಆಗ್ಬಹುದಾ? ಖಂಡಿತ. ತಗೊಳ್ತಾ ಇರ್ತಾರೆ ಈಗಾಗ್ಲೇ. 100%. 100%. ಯಾಕಂದ್ರೆ ನಾವು ಕೊಡ್ತಾ ಇರೋಂಥದ್ದು ಪರಿಹಾರ ಅನ್ನೋದು ಶಾಶ್ವತ ಪರಿಷ್ಕಾರ. ನೋಡಿ, ಈಗ ನಾನು ಹೇಳಿದೆಲ್ಲ ಚಿಕಿತ್ಸಾ ವಿಧಾನ ಹೇಳಿದ್ದೇನೆ. ಆಕು ಪ್ರೆಸರ್ ಒಂದು, ಗ್ರೀನ್ ಜ್ಯೂಸ್ ಒಂದು, ಆ, ಉಷ್ಣತ ಹೆಚ್ಚಿರೋದು ತೆಗೆದುಹಾಕೋದು, ಇದೆಲ್ಲ ಮಾಡ್ತಾ ಹೋಗ್ಬೇಕು. ಒಂದೇ ಟ್ಯಾಬ್ಲೆಟು ಇನ್ನೊಂದು ಅದ್ರ ಮೇಲೆ ನಾವು ಆಧಾರ ಆಗಲ್ಲ. ಟ್ಯಾಬ್ಲೆಟ್ಗಳು ಇರ್ಲಿ ಸ್ವಲ್ಪ, ಹಾಗೆ ಅವರು ಸ್ವಲ್ಪ ಸ್ವಲ್ಪ ದಿವಸ ಕಂಟಿನ್ಯೂ ಆಗಲಿ. ಆದ್ರೆ ಈ ಈ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲನೇ ಶುರು ಮಾಡುವಾಗನೇ ನಮ್ಮ ಪಾಯಿಂಟ್ ಇದೆಲ್ಲ, ಪಾಯಿಂಟ್ ನಂಬರ್ 25 ಸರಿಯಾದ ಪ್ರೆಸರ್ ಕೊಡ್ಬೇಕಲ್ಲಿ. ಅಂದ್ರೆ ಪಾಯಿಂಟ್ ನಂಬರ್ 25 ಪ್ಯಾನ್ಕ್ರಿಯಾಸ್, ಮೇದೋ ಜೀರಕ ಗ್ರಂಥಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು, ಪ್ರತಿದಿನ ಆಕ್ಟಿವೇಟ್ ಮಾಡ್ಬೇಕು ಅದು. ಅದಾದ್ಮೇಲೆ 16ನೇ ಪಾಯಿಂಟ್ ಇದೆ ನೋಡಿ, ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಎರಡು ಮಾಡ್ತಾ ಹೋಗಿ ಸಾಕು. ಈ ಡಯಾಬಿಟಿಸ್ ಅವರು ಈ ಎರಡೇ ಮಾಡ್ಬೇಕಾಗಿರೋದು. ಆಕುಪ್ರದರಲ್ಲಿ ಇದು ಮಾತ್ರ ಮಾಡ್ತಾ ಹೋಗಿ, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಈ ಗ್ರೀನ್ ಜ್ಯೂಸು ಅಲ್ವಾ, ಇಂಥ ಪರಿಹಾರಗಳೆಲ್ಲ ಹೇಳ್ತಾ ಬಂದಿದ್ವಲ್ಲ, ಇವೆಲ್ಲ ನೀವು ಪಾಲನೆ ಮಾಡಿದರೆ ಖಂಡಿತವಾಗಿ ಅವರು. ಮತ್ತೆ ಆಹಾರ ಸೇವನೆಯಲ್ಲಿ ಅಷ್ಟೇ, ಸಿರಿಧಾನ್ಯಗಳು ಬಳಸ್ಕೋಬೇಕು. ಯಾವ್ದಂದ್ರೆ ಅದು ಆಹಾರ ತಿನ್ನಬಾರದು, ತಿಂದ್ರೆ ಅದು ಪರಿಹಾರ ಆಗಲ್ಲ. 25 ವರ್ಷದಲ್ಲಿ 30 ವರ್ಷ ಆಗಿರ್ಲಿ, ಎಷ್ಟೇ ಗ್ಲೂಕೋಸ್ ಅನ್ನೋದು ಅಂದ್ರೆ ಅವ್ರ ದೇಹದಲ್ಲಿ ಗ್ಲೂಕೋಸ್ ಅನ್ನೋದು ಹೆಚ್ಚು ನಿಲ್ವ ಇದೆ, ಅಂದ್ರೆ ಹೆಚ್ಚು ಸಂಗ್ರಹಿಸಿಕೊಂಡಿದ್ದಾರೆ, ಅದು ಸರಿಯಾದ ಜೀರ್ಣ ಆಗಿಲ್ಲ. ಪ್ಯಾನ್ಕ್ರಿಯಾಸು ಅದಕ್ಕೆ ಸಹಕಾರ ಮಾಡಬೇಕು. ಮೆದಳಲ್ಲಿ ಈ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಏನಿದೆಯೋ ಅಲ್ಲಿ ತೆಗೆದಾಗ್ತದೆ, ಅದನ್ನು ಸರಿಯಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ಹೆಚ್ಚು ಟೆನ್ಷನು ನಮ್ಮ ದೇಹ, ಅಂದ್ರೆ ಈಗಾಗಲೇ ಹೆಚ್ಚು ಟೆನ್ಷನ್ ಅನುಭವಿಸ್ತಾ ಇದ್ವಿ. ಎಲ್ಲಿ ನೋಡಿದ್ರೂ ಸ್ಟ್ರೆಸ್ ಇರೋದು. ಈಗ ಒತ್ತಡ ಅನ್ನೋದು, ಈ ಒತ್ತಡ ಬಗ್ಗೆ ಹೆಚ್ಚು ಮಾತಾಡ್ತೀವಲ್ಲ, ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಯಾವುದೋ ಒಂಥರ ಒತ್ತಡ ತಗೊಂತಾ ಇದ್ದಾರೆ. ಆ ಒತ್ತಡ ಹೆಚ್ಚಾಗಿದ್ರೆ ಸಾಕು, ಈ ಡಯಾಬಿಟಿಸ್ ಬರ್ತದೆ, ಖಂಡಿತವಾಗಿ ಬರ್ತದೆ ಡಯಾಬಿಟಿಸ್. ಎಸ್ ಸರ್. ಹೇಳಿ. ಎಸ್ ಸರ್, ಈಗಾಗ್ಲೇ ನಾವು ನೋಡ್ತಾ ಇರ್ತೀವಿ, ಇನ್ಸುಲಿನ್ ತುಂಬಾ ತಗೊಳ್ತಾ ಇರ್ತಾರೆ. ಆ ಹೌದು ತುಂಬಾ ವರ್ಷ ಆಗಿರುತ್ತೆ, ಮಾತ್ರೆಗಳು ಜೊತೆಗೆ ಇನ್ಸುಲಿನ್ ಎರಡನ್ನೂ ತಗೊಳ್ತಾ ಇರ್ತಾರೆ ಸರ್, ಅಷ್ಟು ಜಾಸ್ತಿ ಹೌದು ಆಗಿರುತ್ತೆ. ಹೌದು. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಜಾರು, ನೋವಾಗುತ್ತೆ ಸರ್ ನಮ್ಗೆ. ಹ್ಮ್ ಇದೆಲ್ಲ ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲೂ ನಾವ್ ಇದನ್ನ ಹೊಡೆದೋಡ್ಸ್ಬೋದಲ್ವಾ ಸರ್? ಖಂಡಿತ. ಈ ವಿಡಿಯೋ ಮತ್ತೆ ಮತ್ತೆ ನೋಡಿ ಅಷ್ಟೇ, ಏನಿಲ್ಲ, ಏನ್ ಬೇಕಾಗಿಲ್ಲ. ನಾವ್ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗತ್ತೆ ಅಷ್ಟೇ. ಎಸ್ ಪ್ರತಿಯೊಂದು ಸರ್. ಪ್ರತಿಯೊಂದು ವ್ಯಕ್ತಿಗೆ ಗೊತ್ತಾಗತ್ತೆ ಹೇಳ್ಬೇಕಂತ. ಹ್ಮ್ ಓಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಗುರುಗಳೇ. ಹೇಳಿ. ಸರ್, ಈಗ ಇನ್ಸುಲಿನ್ ಪ್ಲಸ್ ಟ್ಯಾಬ್ಲೆಟ್ ಎರಡೂ ತಗೊಳ್ತಾ ಇದ್ರೆ ಏನ್ ಪರಿಹಾರ? ಇದೇ ಪರಿಹಾರ, ಇನ್ನೇನ್ ಪರಿಹಾರ ಇದೆ? ಆ? ಇಷ್ಟು ಹೊತ್ತು ನಾವು ಅದೇ ಹೇಳಿದಮ್ಮ, ಪರಿಹಾರ ಏನಿದೆ? ಹೌದು, ಹೇಳಿದ್ರು. ಹಾ ಚಂದ್ರ ನಾಡಿ ಮಾಡೋದು, ಶೀತಲ ಸಿತ್ಕಾರಿ ಅಲ್ಲ, ಇವೆರಡು ಇದೆಲ್ಲ ಮಾಡೋದು. ಉಷ್ಣ ತೆಗೆದಾಕಕ್ಕೆ ಅದು ಬಿಸಿ ಕಾಲದಲ್ಲಿ, ಮತ್ತೆ ನಾರ್ಮಲ್ ಆಗಿ ತೆಗೆದಾಕಕ್ಕೆ, ಉಷ್ಣ ತೆಗೆದಾಕಕ್ಕೆ ಅದು, ಅದಲ್ಲ ಮೇನ್. 25ನೇ ಪಾಯಿಂಟು 16ನೇ ಪಾಯಿಂಟು ನಮ್ಮ ಆಕುಪ್ರದರ್ ಪಾಯಿಂಟ್ಸ್ ಏನಿದೆಯೋ ಚೆನ್ನಾಗಿ ಒತ್ತಬೇಕು. ಒಂದು 10ರಿಂದ 15 ದಿವಸ ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಅದ್ ಜೊತೆಗೆ ಗ್ರೀನ್ ಜ್ಯೂಸು ಅಲ್ವಾ, ಗ್ರೀನ್ ಜ್ಯೂಸ್ ಕುಡಿಯೋದು ಅದು ಒಂದು ಒಳ್ಳೆ ಪರಿಹಾರ. ಮತ್ತೆ ಉಷ್ಣತ ಹೆಚ್ಚಿರುವಾಗ ಇನ್ನೂ ಬೇರೆ ಬೇರೆ ಪರಿಹಾರಗಳು ಹೇಳಿದೀನಿ, ಅವೆಲ್ಲ ಪಾಲನೆ ಮಾಡಿ ಸಾಕು. ಮತ್ತೆ ಆಹಾರ ಕ್ರಮದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ಇಷ್ಟೇ ಸಾಕು. ಯಾವ ಡಯಾಬಿಟ್ ಇಲ್ಲ, ಏನಿಲ್ಲ. ಸರ್, ಈಗ ಡಯಾಬಿಟಿಕ್ ಇದ್ದವರು ಕಲ್ ಸಕ್ರಿ ತಗೊಳ್ಬಾರ್ದು, ಆಮೇಲೆ ಕಲ್ಲಂಗಡಿ ತಗೊಳ್ಬಾರ್ದು, ಜೇನುತುಪ್ಪ ತಗೊಳ್ಬಾರ್ದು ಅಂತಾರಲ್ಲ. ಹ್ಮ್ ಜೇನುತುಪ್ಪ ಅನ್ನೋದು ಹೆಚ್ಚಾಗಿದ್ರೆ ಡಯಾಬಿಟಿಸ್ ಬೇಕಾಗಿಲ್ಲಮ್ಮ. ಯಾಕಂದ್ರೆ ಅದು ಅಷ್ಟೇನು ಬೇಕಾಗಿಲ್ಲ ಅಂತ ಅಂಶ. ಜೇನುತುಪ್ಪ ಯಾಕೆ ಬೇಕಾಗಿದೆ? ಅದು ಬದಲಾಗಿ ನಿಮಗೆ ಸ್ವೀಟ್ ಕೋಸ್ಟರ್ ಅಲ್ವಾ, ಸ್ವೀಟ್ ಕೋಸ್ಟರ್, ಅದಕ್ಕೋಸ್ಕರ ಬೇರೆ ತಗೊಳ್ಳಿ, ತೊಂದರೆ ಇಲ್ಲ. ಜೇನುತುಪ್ಪ ಏನ್ ಬೇಕಾಗಿಲ್ಲ. ಡಯಾಬಿಟಿಸ್ ಹೆಚ್ಚಾಗಿರೋ ತಗೊಳ್ಳೋದು ಬೇಡ, ಅವಾಯ್ಡ್ ಮಾಡೋದೇ ಬೇಡ. ಅವಾಯ್ಡ್ ಮಾಡೋದು ಒಳ್ಳೇದು ಆಕ್ಚುಲಿ. ಇದು ಕಲ್ಲು ಸಕ್ರೆ. ಕಲ್ಸಕ್ರೆ ಓಕೆ. ಕಲ್ಸಕ್ರೆ ಈಗ ಈ ಗ್ರೀನ್ ಜ್ಯೂಸ್ ಬಗ್ಗೆ, ಅಂದ್ರೆ ಹಸಿ ಹಸಿ ಜ್ಯೂಸ್ ಕುಡಿತೀವಲ್ಲ, ಅದ್ರ ಜೊತೆಗೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಆಮೇಲೆ ಈ ಹಾರ್ದೆ ಪೌಡರ್ ಎಲ್ಲಿದೆ, ನಾನು ಹಾರ್ದೆ ಪೌಡರ್ ಅಂತ, ಅದನ್ನು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ಹ್ಮ್ ಆಮೇಲೆ ಇನ್ನೊಂದು ಹೇಳಿದ್ರಿ ಸರ್ ತಾವು,
ನೆಲ್ಲಿಕಾಯಿ ಪೌಡರ್ ಜೊತೆಗೆ ಇನ್ನೊಂದು ಯಾವುದು? ಹೌದು, ನೆಲ್ಲಿಕಾಯಿ ಪೌಡ್ರು, ಆಮ್ಲ ಪೌಡರು. ಓಕೆ, ಹೌದು. ಅದು ಆಮ್ಲ ಪೌಡರ್ ಆಡ್ ಮಾಡ್ಕೊಳ್ಳಿ. ಆ ಜೊತೆಗೆ ಇನ್ನೊಂದು ಪೌಡ್ರು, ನೆಲ್ಲಿಕಾಯಿ ಪೌಡರ್ ಪ್ಲಸ್ ನೆಲ್ಲಿಕಾಯಿ ಪೌಡರ್ ಒಂದು. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ 100 ಗ್ರಾಮ್ಸ್ ಜಿಂಜರ್, ಡ್ರೈ ಜಿಂಜರ್, ಜಿಂಜರ್. ಶುಂಠಿ ಡ್ರೈ ಜಿಂಜರ್ ಪೌಡರ್, ಹಾ ಅದು ಬಂದು 100 ಗ್ರಾಮ್ಸ್. ಓಕೆ, ಹಾ. ಈ ನೆಲ್ಲಿಕಾಯಿ ಪೌಡರ್ ಬಂದು 300 ಗ್ರಾಮ್ಸ್. ಓಕೆ, ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿಗೆ ಹಾಕೊಳ್ಳಿ. 100. ಒಂದು ಡಬ್ಬಿಗೆ ಹಾಕೊಳ್ಳಿ. ಅಂದ್ರೆ ಡೈಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಟೈಮ್ ತಗೊಳ್ಳೋದು ಅದು? ಇಲ್ಲ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 2 ರಿಂದ 3 ಕಪ್ಪು. 2 ರಿಂದ 3 ಕಪ್ಪು ಈ ಗ್ರೀನ್ ಜ್ಯೂಸ್ ಮಾಡ್ಕೊಂತೀರಲ್ಲ, ಆ ಗ್ರೀನ್ ಜ್ಯೂಸ್ಗೆ ಇದು ಸೇರ್ಸ್ಕೋಬೇಕು. ಅದು ಎಷ್ಟು? 1 ಚಮಚ ಮಾತ್ರ ಈ ಪೌಡರ್, ಮಿಕ್ಸ್ 1 ಚಮಚ ಮಾತ್ರ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ನಿಮ್ಗೆ ಬೇಗವಂತವಾಗಿ ಗುಣ ಆಗುತ್ತೆ. ಓಕೆ, ಅದಕ್ಕೆ ಇನ್ಸುಲಿನ್ ಇದೆ ಗುರುಗಳೇ ನನಗೆ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಎಸ್, ನೀವು ಮೊದಲನೇದು 25ನೇ ಪಾಯಿಂಟ್, 16ನೇ ಪಾಯಿಂಟ್ ತುಂಬಾ ಗಮನ ಕೊಡ್ಬೇಕು. ಹೆಚ್ಚು ಗಮನ ಕೊಡ್ಬೇಕು ಅದಕ್ಕೆ. ನನಗೆ 450, 600, 500 ತನಕ ಹೋಗ್ಬಿಟ್ಟಿತ್ತು ಶುಗರ್. ಟೆನ್ಷನ್ ಆಗಿದ್ದು, ಯಾಕಂದ್ರೆ ಮಗಳೇ ಎಕ್ಸ್ಪೈರ್ಡ್ ಆದ್ಲು, ಹಾಗಾಗಿ ಅದರಿಂದ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ನನಗೆ. ಹೌದು, ಇನ್ಸುಲಿನ್ ಅಂದ್ರೆ ಟೆನ್ಷನ್ ಹೆಚ್ಚು ಮಾಡ್ಕೊಂಡಿರ್ತಾರೆ ಅಷ್ಟೇ. ಸ್ವಲ್ಪ ಟೆನ್ಷನ್ ಹೆಚ್ಚು ಮಾಡ್ಕೊಳ್ಳೋದು, ಒತ್ತಡ ಹೆಚ್ಚಾಗಿರ್ತದೆ. ಅದೇ ಕಾರಣ. ಒಟ್ಟ ನೆಲ್ಲಿಕಾಯಿ ಪೌಡ್ರು ಮತ್ತೆ ಇದು 2 ಮಿಕ್ಸ್ ಮಾಡೋದು. ನೆಲ್ಲಿಕಾಯಿ ಪೌಡ್ರು ಮತ್ತೆ ಡ್ರೈ ಜಿಂಜರ್, ಡ್ರೈ ಒಣಗಿದ ಶುಂಠಿ, ಹಸಿ ಶುಂಠಿ ಅಲ್ಲ. ಓಕೆ, ಒಣಗಿದ್ದು ಶುಂಠಿ ಪೌಡರ್. ಹೌದು, ಥ್ಯಾಂಕ್ ಯು. ಆಯ್ತಾ? ಇನ್ನೇನಾದ್ಯಮ್ಮ? ಇಲ್ಲಾಂದ್ರೆ ಇನ್ನೊಬ್ರು ಮಾತಾಡ್ಬೇಕು. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಬಾ. ಇವತ್ತಿಂದು ತುಂಬಾ ಚೆನ್ನಾಗಿತ್ತು ಗುರುಜಿ. ನೀವು ಡಯಾಬಿಟಿಕ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಸ್ಮೂತಿಗಳನ್ನ ಮಾಡ್ತೀನಿ, ಹಣ್ಣುಗಳನ್ನ ಹಾಕಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದಿನ ಪುದೀನ ಸೊಪ್ಪು, ಆಮೇಲೆ ಒಂದಿನ ಬ್ರಾಹ್ಮಿ ಒಂದೆಲಗ ನಮ್ಮ ಮನೇಲಿ ಹಾಕಿದೀನಿ ಗುರುಜಿ. ಅದು ಹಾಕಿ ಮಾಡ್ತೀನಿ. ಸ್ಮೂತಿ ಮಾಡಿ ಕುಡಿದ್ರು ಸಹ ಡಯಾಬಿಟಿಕ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಅದಕ್ಕೆ ಸಕ್ಕರೆ ಹಾಕ್ಬಾರ್ದು ಮತ್ತೆ ಬೆಲ್ಲ ಹಾಕ್ಬಾರ್ದು. ಯಾವ್ದಾದ್ರು ಒಂದು ಫ್ರೂಟ್ ತಗೋಬೇಕು, ಫ್ರೋಸನ್ ಬಾಳೆಹಣ್ಣು, ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ದಿನ ಸ್ಮೂತಿ ಮಾಡೋದು, ಅದನ್ನ ಬೆಳಗ್ಗೆ ಕುಡಿಯೋದು ಟಿಫನ್ಗಿಂತ ಮುಂಚೆ. ಆಮೇಲೆ ಒಂದು ದಿವಸ ಯಾವ್ದಾದ್ರು ಪಪಾಯ ಆಗಿರ್ಬೋದು ಅಥವಾ ಆರೆಂಜ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದಿನ ಒಂದೆಲಗ ಹಾಕಿ ಸ್ಮೂತಿ ತರ ಕುಡಿದ್ ಬಿಟ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಗುರುಜಿ ಶುಗರ್ ಅವರಿಗೆ. ನಾನು ಅದನ್ನ ಮಾಡಿದೀನಿ ನಮ್ಮ ಮನೇಲಿ, ಅದು ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಇವತ್ತು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲಾನು. ಯಾವ ಡಾಕ್ಟರ್ಸ್ ಸಹ ಈ ತರ ಹೇಳ್ಕೊಡೋದಿಲ್ಲ ಗುರುಜಿ. ಪ್ರತಿಯೊಬ್ರು ಡಾಕ್ಟರ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ಕಲ್ತ್ರೆ 10 ಜನಕ್ಕೆ ಹೇಳ್ಕೊಟ್ರೆ ಅದು ಎಷ್ಟೋ ಜನ ಡಯಾಬಿಟಿಕ್ ಇರೋರ್ಗೆ ಅನುಕೂಲ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಡಯಾಬಿಟಿಕ್ ಇದೆ. ಆಕ್ಚುಲಿ ನಮ್ಮ ಮನೆಯವ್ರಿಗೂ ಇದೆ, ಅತ್ತೆ ಮಾವನವ್ರಿಗಿದೆ, ಈ ಕಡೆ ನನ್ನ ತಂದೆಯವ್ರಿಗೂ ಎಲ್ಲರಿಗೂ ಇದೆ ಗುರುಜಿ. ಸೊ ಇದನ್ನ ನಾನು ಎಲ್ಲರಿಗೂ ಹೇಳ್ತೀನಿ, ನನ್ಗೆ ಗೊತ್ತಿರೋದನ್ನ. ಇವತ್ತು ತುಂಬಾ ಚೆನ್ನಾಗಿತ್ತು. 16ನೇ ಪಾಯಿಂಟ್, 25ನೇ ಪಾಯಿಂಟ್ ನಾನೇ ಪರ್ಸನಲಿ ಎಲ್ಲರಿಗೂ ತೋರ್ಸ್ಬಿಟ್ಟು ಎಲ್ಲಾರ್ಗುನು ನಾನು ಈ ತರ ಪ್ರೆಸ್ ಮಾಡ್ಕೊಳ್ಳಿ, ಮತ್ತೆ ಈ ತರ ಆಹಾರ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಹೇಳಿದ್ರಲ್ಲ ಗುರುಜಿ ಗ್ರೀನ್ ಜ್ಯೂಸ್ ಅಂತ, ಬರೀ ಗ್ರೀನ್ ಜ್ಯೂಸ್ ಕೆಲವ್ರಿಗೆ ಕುಡಿಯಕ್ ಆಗಲ್ಲ. ಪುದೀನ ಹಾಕಿನೂ ಸಹ ಜ್ಯೂಸ್ ಮಾಡಿ, ಅದ್ರಲ್ಲಿ ಒಂದು ಫ್ರೂಟ್ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರುಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ರೈಟ್, ಸ್ನೇಹಿತರೆ, ತಗೊಂತಿರ್ತಾರಲ್ವಾ? ಹಲೋ, ನಮಸ್ತೆ ಸರ್. ಹೇಳಿವಾ. 25 years 30 years ಇಂದ ಇನ್ಶೂರೆನ್ಸ್ ತಗೊಂತಿರ್ತಾರಲ್ಲ, ಈಗ ಅವರು ಏಕಾಏಕಿ ಬಿಡಕ್ ಆಗತ್ತಾ? ಇಲ್ಲ ಪೂರ್ತಿ 20 ಡೋಸ್ ಇರುತ್ತೆ, ಅದು ಬಂದು 2, 3, 5ಗೆ ಡೌನ್ ಆಗತ್ತಾ? ನೀವು ಬಿಡಬಾರ್ದು, ಇಮಿಡಿಯೇಟ್ ಬಿಡಬಾರ್ದು. ಓಕೆ, ನಾನು ಹೇಳುವಂತ ಈ ಸಲಹೆಗಳು, ಈ ಪೂರ್ತಿ ಟ್ರೀಟ್ಮೆಂಟ್, ಚಿಕಿತ್ಸಾ ಏನ್ ಹೇಳಿದ್ವೋ ಅದೆಲ್ಲ ಪಾಲನೆ ಮಾಡಿ. ಓಕೆ, ಮಾಡ್ತಾ ಹೋಗಿ. ಒಂದು 10 ರಿಂದ 15 ದಿವಸದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಹೇಗಿದೆ ಅಂತ. ನಿಮ್ಮ ಆಕ್ಟಿವ್ ಮಾಡಿದ್ರು ಕೂಡ ಕಂಟ್ರೋಲ್ ಬರುತ್ತಾ? ಹೌದು, ಅದು ಮಾಡ್ಲೇಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದು ಯಾಕಂದ್ರೆ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನಾಗಿದೆ, ಅದು ತಟಸ್ಥವಾಗಿದೆ, ಕೆಲಸ ಮಾಡ್ತಾ ಇಲ್ಲ. ಅದೇ ಪ್ರಧಾನ ಕಾರಣ ನಿಮ್ಗೆ ಈ ಶುಗರ್ಗೆ. ಅರ್ಥ ಮಾಡ್ಕೊಳ್ಳಿ, ಆಯ್ತಾ?
ಇನ್ನೊಂದು ಹೋಮಿಯೋಪತಿ. ಮತ್ತೆ ಈಗ ಇಂಗ್ಲಿಷ್ ಮೆಡಿಸಿನ್ ಅರೌಂಡ್ ಒಂದ್ 30 years ಅದು ಶುಗರ್ ಬಂದಾಗ್ಲಿಂದ ಇಂಗ್ಲಿಷ್ ಮೆಡಿಸಿನ್ ಅಲ್ಲೇ ಇದಾರೆ. ಈಗ ಹೋಮಿಯೋಪತಿಗೆ ಮೂವ್ ಆಗ್ಬೋದಾ? ಇಮಿಡಿಯೇಟ್ ಕಟ್ ಮಾಡ್ಬೇಕಾ ಇಲ್ಲ ಎರಡೂ ತಗೊಬೇಕಾ? ಇಲ್ಲ ನಿಧಾನವಾಗಿ ಹೋಮಿಯೋಪತಿಗೆ ಮೂವ್ ಆಗ್ಬೋದು. ಆದ್ರೆ ಹೋಮಿಯೋಪತಿ ಅದನ್ನು ಒಳ್ಳೇದೇ. ಅದಕ್ಕಿಂತ ನಾನು ಏನ್ ಹೇಳ್ತಾ ಇದ್ದೀನಿ, ಈ ಟ್ಯಾಬ್ಲೆಟ್ಸ್ ಅವರು ತಿಂತಾ ಇದ್ರು ಓಕೆ, ಇದು ಪಾಲನೆ ಮಾಡ್ತಾ ಹೋಗಿ 10 15 ದಿವಸದಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಏನ್ ಮಾಡೋದಂತ, ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಮತ್ತೆ ಮತ್ತೆ ಅವ್ರು ಟೆಸ್ಟ್ ಹೋಗ್ತಾರಲ್ಲ ಅವ್ರು, ಇದೆಲ್ಲ ಪಾಲನೆ ಮಾಡ್ತಾ ಹೋಗ ಈ 16ನೇ ಪಾಯಿಂಟ್ 15ನೇ ಪಾಯಿಂಟ್ ಸರಿಯಾದ ಅಂದ್ರೆ ಒತ್ತಡ ಕೊಡೋದು, ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಬಾರಿ ಮಾಡೋದು. ಆ ಜೊತೆಗೆ ಈಗೆಲ್ಲ ಒಂದು ಪರಿಹಾರಗಳು, ಈ ಪರಿಹಾರಗಳೆಲ್ಲ ತಗೊಂತ ಒಳಗಡೆ ನೋಡಿ. ಈ ಟ್ಯಾಬ್ಲೆಟ್ಸ್ ಅವ್ರು ತಗೊಂಡವಾಗ ಏನಾಗುತ್ತೆ ಗೊತ್ತಾ, ಟ್ಯಾಬ್ಲೆಟ್ಸ್ ಇಂದನೂ ಹೆಚ್ಚು ಉಷ್ಣತೆ ಬರ್ತಾ ಇರ್ತದೆ ದೇಹದಲ್ಲಿ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ಇವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಒಂದ್ಸತಿ ಅಂದ್ರೆ ಮನೇಲೆ ಮನೇಲೆ ಟೆಸ್ಟ್ ಮಾಡ್ತೀವಿ. ಒಂದೊಂದ್ ಸತಿಗೂ 3 days 4 days ಬಿಟ್ಟು ಕೂಡ ಟೆಸ್ಟ್ ಮಾಡಿದ್ರು ಒಂದೊಂದ್ಸತಿ ಒಂದೊಂದ್ ವೇರಿಯೇಷನ್ ಇರುತ್ತೆ. ಒಂದ್ಸತಿ ಮೀಡಿಯಂ ಇರುತ್ತೆ, ಒಂದೊಂದ್ಸತಿ ಸಡನ್ ಆಗಿ ಹೈ ಆಗಿರುತ್ತೆ. ಸೊ ಹಂಗಾಗಿ ನಮ್ಗೂ ಒಂದ್ ಸ್ವಲ್ಪ ಅವ್ರಿಗೆ ಮೇಂಟೈನ್ ಮಾಡಕ್ ಕಷ್ಟ ಆಗ್ತಿರುತ್ತಲ್ಲ, ಅದಕ್ಕೆ. ಒಂದು ಏನಂದ್ರಮ್ಮ, ಈ ಡಯಾಬಿಟಿಸ್ ಅಂದ್ರೂ ಅಷ್ಟೇ, ಇದು ಜೀವನ ಶೈಲಿ ವ್ಯಾಧಿ ಇದು. ಓಕೆ, ಇದನ್ನು ಆಹಾರ ಕ್ರಮ ಮತ್ತೆ ಈಗ ಹೇಳುವಂತ ಪದ್ಧತಿಗಳು ಪಾಲನೆ ಮಾಡಿ ಬೇಕಂದ್ರೆ ನೀವು ನಿಯಂತ್ರಣ ಇಟ್ಕೋಬಹುದು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಅದೇನು ತೊಂದರೆ ಕೊಡಲ್ಲ. ಏನಂದ್ರೆ ಈ ದೇಹದಲ್ಲಿರುವಂತ ಗ್ಲೂಕೋಸ್ ಹೆಚ್ಚಾಗಿದೆ ಅಂದ್ರೆ ಶುಗರ್ ಹೆಚ್ಚಾಗಿದೆ, ಅದಕ್ಕೂ ಏನಾಗತ್ತಂದ್ರೆ ನಿಧಾನವಾಗಿ ಏನ್ ಮಾಡತ್ತೆ ಅಂದ್ರು ಈ ನಮ್ಮ ರಕ್ತ ನಾಳಗಳಿದೆಲ್ಲ ಅದೆಲ್ಲ ಮುಚ್ಚೋಗ್ತಾ ಹೋಗ್ತದೆ, ಸಣ್ಣದಾಗ್ತಾ ಬರ್ತದೆ. ಈ ಗ್ಲೂಕೋಸ್ ಹೆಚ್ಚಾಗ್ತಾ ಹೋಗ್ತದೆ, ಯಾಕಂದ್ರೆ ಕೊಬ್ಬಿನಾಂಶ ಮತ್ತೆ ಈ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗ್ತದೆ. ಗ್ಲೂಕೋಸ್ ಹಾಗೆ ರಕ್ತದಲ್ಲಿ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ವಲ್ಪ ಅದು ನಿಯಂತ್ರಣ ಮಾಡ್ಕೋಬೇಕಂತ ಹೇಳ್ತೀವಿ. ಅದು ಬಿಟ್ಟು ಅದೇನು ತೊಂದರೆ ಕೊಡ್ತದೆ, ಡೇಂಜರ್ ಅಂತ ಹೇಳ್ತಾ ಇಲ್ಲ. ಆದ್ರೆ ದೀರ್ಘಕಾಲಿಕವಾಗಿ ಇದ್ರೆ ಓಕೆ, ಖಂಡಿತವಾಗಿ ಸ್ವಲ್ಪ ಪರಿಹಾರ ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಂದ್ರೆ, ಈಗಾಗಲೇ ಅಭ್ಯಾಸ ಆಗ್ಬಿಟ್ಟಿದೆ, ಈ ಮೆಡಿಸಿನ್ ತಗೊಂಡೋದು ಇನ್ಸುಲಿನ್ ತಗೊಂಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಒಂದೇ ಸರಿ ಬಿಡ್ಸಕ್ಕಾಗಲ್ಲ, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ಬೇಕು ಮುಂದಕ್ಕೆ. ಇನ್ನೊಂದು ಗುರುಜಿ, ಈಗ ಡಾಕ್ಟರ್ ಹತ್ರ ನಾವ್ ಬೇರೆ ಯಾವ್ದಕ್ಕೋ ಹೋಗಿದ್ವಿ, ವಿಟಮಿನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತ ಅದನ್ನ ತಗೊಳದ ಸುಮ್ನೆ ಅವಾಯ್ಡ್ ಮಾಡೋದ? ನೋಡಮ್ಮ, ಅದೆಲ್ಲಾನು ಏನಂದ್ರೆ ಗೊತ್ತಾ, ಆಹಾರ ಪದಾರ್ಥಗಳು ಚೆನ್ನಾಗಿ ಹೇಳಿದ್ವಿ, ಅವುಗಳನ್ನು ಸರಿಯಾಗಿ ಸೇವನೆ ಮಾಡಿದ್ರೆ ಯಾವ ವಿಟಮಿನ್ಗಳು ಏನ್ ಬೇಕಾಗಿಲ್ಲ. ನೀವು ನೋಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಓಕೆ, ಅಟ್ಲೀಸ್ಟ್ ಬೆಳಗ್ಗೆ ಮತ್ತೆ ಸಾಯಂಕಾಲ ಈ ಸಿರಿಧಾನ್ಯಗಳಿಂದ ಬಲಿಸಿರುವಂತ ಆಹಾರ ಓಕೆ ಚೆನ್ನಾಗಿ ಸೇವನೆ ಮಾಡಿ ನೋಡಿ. ಒಂದ್ಸರಿ ನಿಮ್ಗೆ ಗೊತ್ತಾಗತ್ತೆ ಯಾವ ವಿಟಮಿನ್ ಬೇಕಾಗುತ್ತೆ, ಏನ್ ಬೇಕಾಗಿಲ್ಲ. ಅದ್ ಏನ್ ನಮಗೆ ಬಾಡಿಲಿ ಕಡಿಮೆ ಆಗಿದೆ ಅಂತ ಗೊತ್ತಾಗಿಲ್ಲ. ನಾರ್ಮಲ್ ಚೆಕ್ಅಪ್ ಹೋದಾಗ ಅವ್ರು ಅಷ್ಟು ಬರ್ದು ಕೊಟ್ರಲ್ಲ, ಅದಕ್ಕೆ ಇದಕ್ಕೊಂದು ನುಡಿ ಇದೆ. ನುಡಿ ಇಲ್ಲ ಅಂದ್ರೆ ಒಂಥರ ಒಂದು ವ್ಯಾಖ್ಯಾನ ಇದೆ. ಇದು ಒಳ್ಳೆ ಹೇಳ್ಬೇಕಂದ್ರೆ ಸ್ಟೇಟ್ಮೆಂಟು. ಇದು ನಡೆದಿರೋ ಘಟನೆ ಆಕ್ಚುಲಿ. ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಒಳ್ಳೆ ವ್ಯಾಖ್ಯಾನ ಮಾಡ್ತಾ ಇರ್ತಾನೆ ಪ್ರೊಫೆಸರ್. ಎಲ್ಲ ಮೆಡಿಕಲ್ ಯೂನಿವರ್ಸಿಟಿ ಅಲ್ವಾ, ಮೆಡಿಕಲ್ ಸ್ಟೂಡೆಂಟ್ಸ್ ಕೂತ್ಕೊಂಡಿರ್ತಾರೆ. ಅವರು ಡಾಕ್ಟ್ರೇ ಅಂದ್ರೆ ಪ್ರೊಫೆಸರ್ ಕೇಳ್ತಾರೆ ಸ್ಟೂಡೆಂಟ್ಸ್ನ, ಒಂದು ವ್ಯಕ್ತಿ ಯಾವಾಗ ಪೇಷಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಅವಾಗ ಸ್ಟೂಡೆಂಟ್ ಒಬ್ರು ಒಳ್ಳೆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ನಿಂತ್ಕೊಂಡು ಸರ್ ಇದು ಪೇಷಂಟ್ ಅದು ಯಾವಾಗ ಅಂದ್ರೆ ಯಾವಾಗ ವ್ಯಕ್ತಿ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡ್ಕೊಂತಾನೆ ಅವಾಗ ಪೇಷಂಟ್ ಆಗ್ತಾನೆ ಸರ್ ಅಂತ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಸರಿ ಯಾವಾಗ ಅವ್ನು ಮತ್ತೆ ವಾಸಿ ಆಗ್ತಾನೆ ಅಂತಂದ್ರೆ ಅದು ಆಗೋಕ್ಕೂ ಸಾಧ್ಯ ಅಂದ್ರೆ ರೇರ್ಲಿ ಎವರ್ ಅಂತ ಹೇಳ್ತಾನೆ. ರೇರ್ಲಿ ಎವರ್ ಅಂದ್ರೆ ಆಗಬಹುದು, ಆಗದೆ ಹಾಗೆ ಇರ್ಬೋದು, ಸಾಧ್ಯವಾಗಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಂದ್ಸರಿ ವ್ಯಕ್ತಿ ಪೇಷಂಟ್ ಆದ್ಮೇಲೆ ಮತ್ತೆ ಪೇಷಂಟ್ ಅಂತ ನೀವು ಡಿಕ್ಲೇರ್ ಮಾಡಿದ್ಮೇಲೆ ಅವನು ಗುಣ ಆಗೋದು ತುಂಬಾ ಕಡಿಮೆ ಅಲ್ವಾ. ಅರ್ಥ ಆಯ್ತಮ್ಮ? ಅದಕ್ಕೋಸ್ಕರ ಪೇಷಂಟ್ ಆಗೋದು ಎಲ್ಲಿ ಅಂದ್ರೆ ಹಾಸ್ಪಿಟಲ್, ಆಚೆ ಕಡೆ ಅಲ್ಲ. ಸರ್, ಇನ್ನೊಂದು ಒಂದ್ ಥಿಂಗ್ ಶೇರ್ ಮಾಡೋಣ ಅನ್ಕೊಂಡೆ. ಆಕ್ಚುಲಿ ಈಗ ನಾವು ಸಸ್ಯ ಇದು ಪರಿಕಲ್ಪನೆ ಮಾಡೋಣ, ಫೀಲ್ಡ್ ವರ್ಕ್ ಮಾಡೋಣ ಅಂತ ಹೇಳಿದ್ರಿ ಅಲ್ವಾ. ಅದೇ ತರ ಈಗ ಶುಗರ್ ಹಾಸ್ಪಿಟಲ್ಸ್, ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇದೆಯಲ್ಲ, ಸೊ ತಿಂಗಳಿಗೊಂದ್ಸಲ 3 months once ಒಂದು NGO ತರ ನಾವು ಹೋಗಿ ಅವ್ರಿಗೆ ನಮ್ಮ ಈ ಟ್ರೀಟ್ಮೆಂಟ್ ಮತ್ತೆ ಮೆಡಿಟೇಷನ್ ಯಾವ್ದಾದ್ರು ಒಂದು 3 days ಏನಿಲ್ಲ, ಮೆಡಿಟೇಷನ್, ಆಕ್ಯುಪ್ರೆಷರ್, ಗ್ರೀನ್ ಜ್ಯೂಸ್ ಓಕೆ, ಈ ತಂಪು ಅಂದ್ರೆ ಹೆಚ್ಚು ಉಷ್ಣತನ್ನು ತೆಗೆದುಹಾಕೋದು, ಸ್ವಲ್ಪ ಕೊಟ್ಟರೆ ಸಾಕು.
ಅಷ್ಟೇ, ಇನ್ನೇನ್ ಬೇಕಾಗಿಲ್ಲ. ಅದಕ್ಕೆ ಅದೊಂಚೂರು ಅರೇಂಜ್ ಮಾಡ್ಬೋದಾ ಅಂತ, ಜಸ್ಟ್ ಏನಾದ್ರು ಪ್ಲಾನ್ ಮಾಡ್ಬೋದಾ? ಯಾಕೆಂದ್ರೆ ತುಂಬಾ ಜನ ಶುಗರ್ ಪೇಷಂಟ್ಸ್ ನ ತುಂಬಾ ಜನ ನೋಡಿ, ಅಂದ್ರೆ ಡ್ಯಾಡಿ ಜೊತೆ ಹೋದಾಗೆಲ್ಲ ಒದ್ದಾಡೋ ಜನನ ತುಂಬಾ ನೋಡಿದೀವಲ್ಲ. ಸೊ ಏನಾದ್ರೂ ಅದನ್ನ ಹೆಲ್ಪ್ ಮಾಡ್ಬೋದಲ್ವಾ ಅಂತ. ಮಾಡ್ಬೋದು. ನೀವು ಇನಿಷಿಯೇಟಿವ್ ತಗೊಳ್ಳಿ, ಮಾಡೋಣ. ಓಕೆ. ಬಟ್ ಒಬ್ರೇ ಆಗಲ್ಲ ಅಲ್ಲ ಸರ್, ಒಂದ್ 4-5 ಜನ ಹೋಗ್ಬೇಕಲ್ಲ, ಅದಕ್ಕೆ ಕೇಳಿದೆ ನಿಮ್ ಕಡೆಯಿಂದ ಏನಾದ್ರು ಮಾಡೋಣ ಅಂತಂದ್ರೆ plan ಮಾಡ್ಬೋದಲ್ವಾ ಅಂತ. ಆಯ್ತು, ಖಂಡಿತವಾಗಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಇನ್ನೂ ಸ್ನೇಹಿತರೆಲ್ಲ ಇದಾರಲ್ಲ, ಅವ್ರನ್ನು ಸಹಕಾರ ಮಾಡ್ಲಿ, ಹೆಲ್ಪ್ ಮಾಡ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಮಸ್ತೆ ಗುರೂಜಿ. ಹಾ, ನಮಸ್ತೆ. ನಮ್ಮ ಮನೆಯವರಿಗೂ ಶುಗರ್ ಇದೆ, 180 ಅಷ್ಟರ ತನಕ ಇರುತ್ತಾರೆ ಅದು. ಆದ್ರೆ ಅವರು ತಂಗಿಯ ಮಗನೇ ಒಂದು ಏನ್ ಮಾಡಿದ್ರು, ರಾಗಿ ಗಂಜಿ ಕುಡಿಬೇಡ ಅಂತ ಹೇಳಿದ್ರು. ಈಗ ಮನೆಯಲ್ಲಿ ರಾಗಿ ಗಂಜಿ ಮಾಡಿದ್ರೆ ಅವ್ರು ಕುಡಿದೇ ಇಲ್ರಿ. ಅದು ಏನಾದ್ರು ಸಮಸ್ಯೆ ಉಂಟಾರ ರಾಗಿ ಗಂಜಿಗೆ? ರಾಗಿ ಗಂಜಿಯಲ್ಲಿ ಸಮಸ್ಯೆ ಇಲ್ಲ. ರಾಗಿ ಅಂದ್ರೆ ಅದು ಸ್ವಲ್ಪ ನಾರ ಪದಾರ್ಥ ಕೊರತೆ, ಹೆಚ್ಚು ನಾರ ಪದಾರ್ಥ ಇಲ್ಲ ಅದರಲ್ಲಿ. ಆದ್ರೆ ರಾಗಿ ಗಂಜಿ ಜೊತೆಗೆ ಬೇರೆ ಸಕ್ಕರೆ ಅದು ಸೇರಿಸಬಾರ್ದು ಅಷ್ಟೇ. ಹೆಚ್ಚಿಗೆ ರಾಗಿ ಗಂಜಿ ಕುಡಿಬಹುದು, ಅದೇನು ತೊಂದರೆ ಕೊಡಲ್ಲ. ಅದು ಮತ್ತೆ ಎಷ್ಟು ವಾಕ್ ಮಾಡ್ತಾರ ಅವ್ರು? ಅದು ಇದು ಧ್ಯಾನಕ್ಕೆ ಕೂಡ್ರ ಅಂತ ಹೇಳಿದ್ರೆ ಕಡಿಮೆ ಕೂಡ್ತಾರೆ, ಅದ್ರ ಜಾಸ್ತಿ ಕೂಡ್ರೋದಿಲ್ಲ. ಧ್ಯಾನ ಮಾಡ್ತಾ ಹೋದ್ರೆ ಕಡಿಮೆ ಆಗ್ತಾ ಬರ್ತದೆ, ಶುಗರ್ ಲೆವೆಲ್ ಅವ್ರಿಗೆ ಕಡಿಮೆ ಆಗ್ತಾರೆ. ಕೂಡ್ಲಿಕ್ಕೆ ಸಹನ ಆಗೋದಿಲ್ಲ ಅಷ್ಟೇ, ಕೂಡ್ತಾರೆ ಅಷ್ಟೇ 10 ನಿಮಿಷ ಜೊತೆಗೆ ನಾವು ಹೇಳಿದ್ವಲ್ಲ, ಇಂತ ಪಾಯಿಂಟ್ಗಳು, ಬಿಂದು 16, ಬಿಂದು 25, ಈ 2 ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರತಿ ದಿವಸ 3 ಬಾರಿ ಪ್ರೆಸ್ ಮಾಡ್ಬೇಕು. ಬೆರಳುಗಳಲ್ಲಿ ಒಂದು ಇದು ಹೇಳಿದ್ರಲ್ರದು, ಇದು ಕಿರು ಬೆರಳು ಜಲತತ್ವ ಉಂಟಲ್ರದು. ಹೌದು, ಕಿರು ಬೆರಳು ಜಲತತ್ವ. ಆಮೇಲೆ ಇದು ತೇಜಾಂಗ ಅಂದ್ರೆ ಜಲಾಂಗ, ತೇಜಾಂಗ. ಇದು ಈ ಬೆರಳು ತೇಜಾಂಗ ಅಥವಾ ಪೃಥ್ವಿ ತತ್ವ ಅಂತ ಏನು ಮಣ್ಣಿ ಹೇಳಿದ್ರೆ ಸ್ವಲ್ಪ ನನ್ ಕನ್ಫ್ಯೂಸ್ ಆಯ್ತು. ಅಂದ್ರೆ ಪೃಥ್ವಿ ಅಂಗ ಅಂತ ಹೇಳಿದ್ರೆ ನಾನು ಇದನ್ನ ಹೇಳ್ತಾ ಇದ್ವಿ. ಇದು ಪೃಥ್ವಿ, ಮತ್ತೆ ಇದು ಚೇತನಗೂ ಕೆಲಸ ಆಗುತ್ತೆ. ಅಂದ್ರೆ ಚೇತನ ಹೆಚ್ಚಾಗ್ಬೇಕು ಅಂದ್ರೆ ಹೇಳಿದಲ್ಲ, ಊರ್ಜಾ ಅಂತ ಒಂದು ಶಕ್ತಿ ಅಂತ ಹೇಳ್ತೀವಲ್ಲ, ಶಕ್ತಿ ಹೆಚ್ಚಾಗಿ ನಾವು ಮಾಡ್ಕೋಬೇಕಂದ್ರೆ ಈ ಮುದ್ರೆ, ಇದು ಪೃಥ್ವಿ ಮುದ್ರೆ. ಇದು ಹೆಬ್ಬೆರಿನಲ್ಲಿ ಒಂದು ಪೃಥ್ವಿ ತತ್ವ, ಪೃಥ್ವ್ಯಾಂಗ ಇದೆ ಅಂತ ಹೇಳಿ ನನಗೂ ಸ್ವಲ್ಪ ಗೊತ್ತುಂಟು. ಅಂದ್ರೆ ಹೆಬ್ಬೆರಳಲ್ಲಿ ಇರೋದು ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಹೆಬ್ಬೆರಳಿರೋದು. ಓಕೆ, ಪ್ರಧಾನವಾಗಿ ಇಲ್ಲಿರತ್ತೆ. ಇದು ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಮೆದುಳಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳಿದ್ರು ಎಲ್ಲ ಒಟ್ಟೋಗ್ತದೆ. ಅಂದ್ರೆ ಇದು ವಿಶಾಲ ಮನೋಭಾವನೆ, ವಿಶಾಲ ತತ್ವ ಹೊಂದಿದೆ. ಇದನ್ನು ಸಮತತ್ವದಲ್ಲಿ ಇಟ್ಟಿದ್ದಾದ್ರೆ ಏನಾಗುತ್ತೆ ಅನ್ನೋ ನಮ್ಮಲ್ಲೇ ಸಮತಾಭಾವ, ಸಹನೆ ಗುಣ ಕೆತ್ತುತ್ತೆ ಅಂತ ಹೇಳ್ತಾರೆ. ಇದು ತೋರ ಬೆರಳುದು ವಾಯುವಂಗ, ವಾಯು ತತ್ವ ಇದೆ ಇರೋದು. ಏನಾದ್ರೂ ವಸ್ತುವನ್ನು ತೋರಿಸ್ಬೇಕಾದ್ರೆ ಈ ಬೆರಳಿನಿಂದ ಮಾತ್ರ ತೋರಿಸ್ತಿರೋದು. ಅಂದ್ರೆ ವೇಗ ತತ್ವ, ವೇಗ ಗುಣಗಳನ್ನು ಈ ಬೆರಳಿನಲ್ಲಿ ಅಡಕವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಇದು ಆಕಾಶಾಂಗ, ಆಕಾಶ ವಿಶಾಲವಾಗಿದೆ ಅಲ್ರದು. ಆ ವಿಶಾಲ ತತ್ವ ನಮ್ಮೊಳಗೆ ಇಳಿಬೇಕಾದ್ರೆ ಇದನ್ನು ನಮ್ಮ ಶರೀರದಲ್ಲಿ ಸರಿಯಾಗಿ ಇಟ್ಕೊಳ್ಬೇಕಂತ ಒಂದಿರ್ತು. ಆಮೇಲೆ ಇದು ತೇಜಾಂಗ. ಈ ತೇಜ ಅಂದ್ರೆ ಏನಾದ್ರು ಉಂಗುರು, ರಿಂಗ್ ಹಾಕಬೇಕಾದ್ರೆ ಇದೇ ಬಂಗಾರ ಉಂಗುರಗಳನ್ನು 1 ಲಕ್ಷ ಗಂಟ್ಲೆ ಅಥವಾ 50,000 ರಿಂಗ ಇದ್ರ ಸಹಿತ ಇದೇ ಬೆರಳಿಗೆ ಹಾಕೋತೀವಿ ನಾವು. ಅಂದ್ರೆ ತೇಜ ಒಂಥರ ತೇಜದ ನಮ್ಮ ಶರೀರದೊಳಗ ಉಂಟಾಗುತ್ತೆ ಅಂತ ಇದ್ರದ್ದು. ಇದು ಕಿರುಬೆರಳು ತಂಪು ತತ್ವ ನಮ್ಮಲ್ಲಿ ಅಡಕಾಗಿದೆ ಅಂತ ಹೇಳ್ತಾರೆ. ಇದು ಪಂಚಮಹಾಭೂತಗಳು ನಮ್ಮಲ್ಲಿ ಇಳಿದು ನಮ್ಮಲ್ಲಿ ಸಮತತ್ವವನ್ನು ಅಂದ್ರೆ ಶುಗರ್ ಆಗ್ಲಿ ಪ್ರತಿಯೊಂದೆಲ್ಲ ನಮ್ಮೊಳಗೆ ನಾವು ಇಳಿಸ್ಕೊಳ್ಬೇಕಾದ್ರೆ ಈ 5 ಬೆರಳುಗಳಲ್ಲಿ ಅಡಕವಾಗಿರುವಂತ ಪಂಚಮಹಾಭೂತಗಳು ನಮ್ಮ ಸಮತತ್ವದಲ್ಲಿ ಇಟ್ಕೊಳ್ಬೇಕಂತ ಹೇಳಿ ನಮ್ಮ ಒಂದು ಅನಿಸಿಕೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ವಿಷಯ ತುಂಬಾ ಇಷ್ಟ. ಎಲ್ಲರಿಗೂ ಇಲ್ಲಮ್ಮ, ನೋನಿ ಅನ್ನೋದು ಅದೊಂದು ಅಂದ್ರೆ ಜ್ಯೂಸ್ ತಯಾರು ಮಾಡಿದ್ದಾರೆ. ಅದರಲ್ಲಿ ಪೂರ್ತಿ ಅಂದ್ರೆ ಸಹಜ ತತ್ವ ಎಷ್ಟಿದೆ, ಸ್ವಲ್ಪ ಅಸಹಜ ತತ್ವ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲಿ ತಯಾರು ಮಾಡ್ಕೊಂಡು ಮಾಡಿ ಇದೆಲ್ಲ ನೀವು ಕುಡಿಯಬಹುದು. ಅದು ನಿಮ್ಮ ಅಂದ್ರೆ ನಿಮ್ಮ ಇಚ್ಛೆಗೂ ಸಂಬಂಧಿಸಿದ್ದು. ಆದ್ರೆ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಅಸಹಜ ತತ್ವ ಅಂದ್ರೆ ಪ್ರಿಸರ್ವೇಟಿವ್ ಸ್ವಲ್ಪ ಇರ್ತದೆ. ಪ್ರಿಸರ್ವೇಟಿವ್ಸ್ ಇಲ್ಲ ಅಂತ ಏನ್ ಹೇಳಕ್ಕಾಗಲ್ಲ. ಓಕೆ ಸರ್. ಸ್ವಲ್ಪ ಕೆಮಿಕಲ್ಸ್ ಬಳಸ್ತಾರೆ, ಪೂರ್ತಿ ಸ್ವಚ್ಛವಾಗಿರ್ತದೆ. ಅಲ್ಲ ಸರ್, ನೋನಿ ಹಣ್ಣು ಅಂತ ಇದ್ದಾಗ ಅದನ್ನ ನಾವು ಬಳಸ್ಬೋದಲ್ವಾ?
ಅದ್ರ ಪ್ರಯೋಗ ಬಳಸ್ಬೋದಮ್ಮ, ಪಡ್ಕೋಬೇಕು. ಆದ್ರೆ ಅದರಲ್ಲಿ ಸ್ವಲ್ಪ ಅಸಹಜವಾಗಿರುವಂತದ್ದು ಸ್ವಲ್ಪ ಆಡ್ ಮಾಡ್ತಾರೆ. ಇಲ್ಲಾಂದ್ರೆ ಅದು ಇರಲ್ಲ, ಹೆಚ್ಚು ದಿವಸ ಇರಲ್ಲ. ಯಾವುದೇ ನೀವು ಈ ತರ ಬಾಟಲ್ ಮಾಡಿ ಹಾಗೆ ಇಡ್ತೀವಿ ಅಂದ್ರೆ ಅದು ಆತರ ಇರಲ್ಲ. ಖಂಡಿತವಾಗಿ ಸ್ವಲ್ಪ ಅದರಲ್ಲಿ ಅಸಹಜತ್ವ ಇರ್ತದೆ. ನೀವು ಮನೆಯಲ್ಲೇ ಮನೆ ಮದ್ದು ಮಾಡ್ಕೊಂತಾರೆ ಅದಕ್ಕೆ ಅದು ಉತ್ತಮ ಅಂತ ಇರ್ತದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ರೈಟ್ ರೈಟ್. ದೊಡ್ಡಗೌಡ ಮಾತಾಡ್ತೀರಾ? ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಈ ಶುಗರ್ಗೆ ಏನಂದ್ರೆ ಈಗ ಡಾಕ್ಟರ್ಗಳು ಹೇಳ್ಬಿಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ತಿನ್ನಿ, ಸ್ವಲ್ಪ ಸ್ವಲ್ಪ ತಿನ್ನಿ ಅಂತ. ಅದನ್ನ ಏನ್ ಫುಡ್ ತಗೋತೀರಾ ಅಂದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಒಂದು ತಪ್ಪು ಏನ್ ಮಾಡ್ತಾನೆ, ಬೆಳಿಗ್ಗೆ ಅದೇ ಮೇಡಮ್ ಹೇಳಿದ ಗಂಜಿ ಕುಡ್ರಿ ಅಂತಾರೆ, ತಕ್ಷಣ ಒಂದ್ 10 ನಿಮಿಷ ಬಿಟ್ಟು ಮತ್ತೆ ತಿಂಡಿ ತಿಂತಾರೆ, ಮತ್ತೆ ಒಂದ್ 11 ಗಂಟೆ ಹಂಗೆ ಏನಾದ್ರು ತಿನ್ಬೇಕು ಅಂತ ಹೇಳಿರ್ತಾರೆ, ಅವಾಗ ಫ್ರೂಟ್ಸ್ ಏನಾದ್ರು ತಗೊಂತಾರೆ, ಹಂಗೆ ಕಂಟಿನ್ಯೂ ತಿಂತಾ ಇರ್ತಾರೆ. ಅವಾಗ ಶುಗರ್ ಜಾಸ್ತಿನೇ ಆಗುತ್ತೆ, ಅದು ಕಡಿಮೆ ಆಗಲ್ಲ. ಹೌದು, ಕರೆಕ್ಟ್. ಎಸ್, ಇದು ಮೇನ್ ಪಾಯಿಂಟ್. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ 2 ಟೈಮ್ಸ್ ಊಟ. ನೀವು ಮುಂಚೆ ಒಂದ್ಸರಿ ಹೇಳಿದ್ರಿ 2 ಟೈಮ್ಸ್ ಊಟ ಇಲ್ಲ 3 ಟೈಮ್ಸ್ ಮಾಡಿದ್ರುನು 3 ಟೈಮೇ ಮಾಡ್ಬೇಕು. ಇವ್ರು ಏನ್ ಮಾಡ್ತಾರೆ, ಮೇನ್ ಆಗಿ ತಪ್ಪು, ಬೆಳಗ್ಗೆ ತಿಂಡಿ ತಿಂತಾರೆ, ಮಧ್ಯಾಹ್ನ ಏನಾದ್ರು ಒಂದ್ ಗ್ಯಾಪ್ ಅಲ್ಲಿ ಏನಾದ್ರು ತಿನ್ಬಿಡ್ತಾರೆ, ಇಲ್ಲ ಕಾಫಿ ಕುಡಿತಾರೆ. ಅದನ್ನು ನೀವು ಶುಗರ್ ಹಾಕಿ ಬಿಡಿ ಕಾಫಿ ಕುಡಿದ್ರೆ ಅದು ಆಡ್ ಆಗ್ತಾ ಹೋಗುತ್ತೆ. ಹೌದು. ಶುಗರ್ ಕಡಿಮೆ ಮಾಡ್ಕೋಬೇಕು ಅನ್ನೋರು 3 ಟೈಮ್ಸ್ ಊಟ ಇಲ್ಲ 2 ಟೈಮ್ಸ್ ಊಟ ಮಾಡಿ, ಅದ್ರಲ್ಲೂ ಸಿರಿಧಾನ್ಯ ಮಾಡಿ, ಹೌದು. ರಾತ್ರಿ ಊಟನ ಸ್ಕಿಪ್ ಮಾಡ್ಬೇಕು. ಯಾವ ತರ ಅಂದ್ರೆ ಏನಾದ್ರು ಫ್ರೂಟ್ಸ್ ಇಲ್ಲ ಅಂದ್ರೆ ಸೌತೆಕಾಯಿ ಆ ತರ ತಿಂದ್ರೆ ನಾರ್ಮಲ್ ಬರುತ್ತೆ. ಇದು ನಾನು ಮಾಡಿರೋದು, ಒಂದು ನನಗೆ ಅನುಭವದಲ್ಲಿ ಹೇಳ್ತಾ ಇರೋದು. ನಾನು ಒಂದು ಸ್ವಲ್ಪ ಮಾಡಿದಾಗ ಇವಾಗ ಶುಗರ್ ಎಲ್ಲ ನಾರ್ಮಲ್ ಇದೆ. ನಾನು 2 ಟೈಮ್ಸ್ ಊಟ ತಿಂತೀನಿ, ಬಟ್ ಸಂಜೆ ಹೊತ್ತು ಊಟ ತಿನ್ನಲ್ಲ. ತಿಂದ್ರುನು ಒಂದು 6:30-7 ಗಂಟೆಗೆ ತಿಂತೀನಿ. ಅಷ್ಟ್ ಬಿಟ್ರೆ ಸ್ವಲ್ಪ ಮಾಡಿದಾಗ ನಾರ್ಮಲ್ ಬರುತ್ತೆ. ನಾನು ಅಪಾನ ವಾಯು ಮುದ್ರನ ಫಾಲೋ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಆದ್ರಿಂದ ಶುಗರ್ ನಾರ್ಮಲ್ ಇದೆ ಸರ್. ಯಾಕೆಂದ್ರೆ ಮೇನ್ ಆಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಡಕ್ಕಾಗಲ್ಲ ಅನ್ನೋ ಒಂದು ಅವ್ರದ್ದು ಇರ್ತದೆ ಮನಸ್ಥಿತಿ. ಬಿಟ್ಟಕ್ಕೆ ನನ್ಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇರ್ತದೆ. ಯಾವುದೇ ಭಯ ಬೇಡ. 3 ಟೈಮ್ ಊಟ ಮಾಡಿ, ನಾರ್ಮಲ್ ಆಗಿ ಜಾಸ್ತಿ ಫೈಬರ್ ಇರೋಂತ ಊಟ ತಿನ್ನಿ, ಮೊಸರು ಮಜ್ಜಿಗೆ ಕುಡೀರಿ. ಇದರಿಂದ ಆಲ್ಮೋಸ್ಟ್ ಕಡಿಮೆ ಬರುತ್ತೆ. ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಡಾಕ್ಟರ್ ಸಲಹೆ ತಗೊಂಡು ಮಾತ್ರೆ ಮತ್ತೆ ಇನ್ಸುಲಿನ್ ಕಡಿಮೆ ಮಾಡ್ಕೊಂಡ್ ಬರ್ಬೋದು ಅಂತ ನಂದೊಂದು ಅನುಭವ ಸರ್. ಒಳ್ಳೇದು. ಎಸ್, ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಇನ್ನು ಯಾರಾದ್ರು ಮಾತಾಡ್ಬೇಕಾ? ಬಸವರಾಜ್ ಅವರು ಮಾತಾಡ್ಬೇಕಾ? ಸರ್, ಗುಡ್ ಮಾರ್ನಿಂಗ್. ಸರ್, ಏನಿಲ್ಲ, ಇದು ಫ್ರೂಟ್ಸ್ ಇರುತ್ತಲ್ಲ ಸರ್, ಫ್ರೂಟ್ಸ್ ಅತಿ ಹೆಚ್ಚಾಗಿ ತಿಂದ್ರೆ ಅದು ಡಯಾಬಿಟಿಕ್ಸ್ಗೆ ಎಫೆಕ್ಟ್ ಆಗುತ್ತೆ ಸರ್. ಅದು ಹೌದು, ಹೆಚ್ಚಾಗಿ ಫ್ರೆಶ್ ಫ್ರೂಟ್ಸ್ ಅಂದ್ರೆ ಫ್ರೂಟ್ಸ್ ಅನ್ನೋದನ್ನು ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ತಿಂದ್ರೆ ಖಂಡಿತವಾಗಿ ತೊಂದರೆ ಆಗ್ತದೆ. ಅಂದ್ರೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕಷ್ಟೇ ಫ್ರೂಟ್ಸ್ ಅನ್ನೋದನ್ನು. ಸಲಾಡು ಇಂಥದ್ದು ಒಳ್ಳೇದು. ಸಲಾಡ್ ಎಷ್ಟ್ ತಿಂದ್ರೆ ಏನೂ ಆಗಲ್ಲ. ಫ್ರೂಟ್ಸ್ ಮಾತ್ರ ಲಿಮಿಟೇಷನ್ ಆಗಿ ತಿನ್ಬೇಕು. ಇಲ್ಲ ಪಪ್ಪಾಯಿ ತಗೋತೀನಿ ಅಂದ್ರೆ 1 ಪೀಸ್ 2 ಪೀಸ್ ಅಷ್ಟೇ, ಅಷ್ಟ್ಮೇಲೆ ತಗೋಬಾರ್ದು. ಫ್ರೂಟ್ಸ್ ಯಾವ್ದೇ ಫ್ರೂಟ್ಸ್ ಆಗ್ಲಿ, ಇದು ಎಲ್ಲಾನು ತಿಂತೀನಿ ನಾನು. 2 ಪೀಸ್ 1 ಪೀಸ್ ತಿನ್ಬಿಟ್ಟು ಸುಮ್ಮನೆ ಆಗ್ತೀನಿ. ಬಟ್ ನಾರ್ಮಲ್ ಇದೆ, ಕಡಿಮೆ ಕ್ವಾಂಟಿಟಿ ತಿನ್ನಿ, ಬಟ್ ಆದ್ರೆ ಸಲಾಡ್ ಹೆಚ್ಚು ತಗೋಬಹುದು. ಸಲಾಡ್ ತಿನ್ಬೇಕು. ಸೌತೆಕಾಯಿ, ಬೆಂಡೆಕಾಯಿ ಈ ತರದಲ್ಲಿ ಹಸಿ ತಿಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಇರ್ತಾರೆ ಜನ. ಕರೆಕ್ಟ್. ಇಲ್ಲ ಸೊಪ್ಪು ಅರ್ಧಂಬರ್ಧ ಬೇಯಿಸ್ಕೊಂಡು ಉಪ್ಪು ಸ್ವಲ್ಪ ಬೇಕಂದ್ ಸಾಲ್ಟ್ ಹಾಕೋಬಹುದು, ಇಲ್ಲ ಅಂದ್ರೆ ಹಂಗೆ ತಿನ್ಬೋದು. ಎಲ್ಲ ಒಳ್ಳೆ ನಾರ ಪದಾರ್ಥ ಕೊಡ್ಬೇಕಷ್ಟೇ ದೇಹಕ್ಕೆ. ಅಷ್ಟೇ. ಫೈಬರ್ ಐಟಮ್ ಜಾಸ್ತಿ ತಗೊಂಡ್ರೆ ನಾರ್ಮಲ್ ಆಗಿರುತ್ತೆ. ಕ್ಲೀನ್ ಮಾಡ್ತಾ ಹೋಗ್ತದೆ ಅಷ್ಟೇ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಎಸ್ ಸ್ನೇಹಿತರೆ, ಈಗ ಏನೇ ಫರ್ದರ್ ಏನೋ ಕ್ವಶನ್ಸ್ ಇಲ್ಲ ಅಂದ್ರೆ ನಾವು ಸೆಷನ್ ಮುಕ್ತಾಯ ಮಾಡೋಣ ಈಗ. ಸರ್, ನಮಸ್ತೆ. ಹಲೋ, ಹೇಳಿ. ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಪ್ರೋಗ್ರಾಮ್. ಇದು ಇವಾಗ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಜಾಸ್ತಿ ಆದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತಲ್ವಾ? ಇನ್ಸುಲಿನ್ ಉತ್ಪನ್ನ ಆಗ್ಬೇಕು. ಇನ್ಸುಲಿನ್ ಉತ್ಪನ್ನ ಆಗಿಲ್ಲ ಅಂದ್ರೆ ಶುಗರ್ ಹೆಚ್ಚಾಗ್ತಾ ಹೋಗ್ತದೆ. ಇನ್ಸುಲಿನ್ ಅನ್ನೋದು ನೋಡಿ, ಇನ್ಸುಲಿನ್ ಅನ್ನೋದು ಏನಂದ್ರೆ ಹೇಳ್ತೀನಿ ನೋಡಿ, ನೀವು ಅರ್ಥ ಆಗಿರ್ಬೋದು ಈ ಸಬ್ಜೆಕ್ಟ್ ಅಲ್ಲಿ. ಇಲ್ಲಾಂದ್ರೆ ಮತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಯಾವುದೇ ಆಹಾರ ಸೇವನೆ ಮಾಡಿದ ಮೇಲೆ ಆಹಾರ ಒಳಗಡೆ ಈ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರತ್ತೆ. ಶಬ್ದ ಬರ್ತಾ ಇದೆ, ಶಬ್ದ ಬರಬಾರ್ದು. ರಾಜಶೇಖರ್ ಅವರೇ, ನಿನ್ನೆ ಸೌಂಡ್ ಬರ್ತಾ ಇದೆ, ದಯವಿಟ್ಟು ಅದು ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಈ ಆಹಾರ ಸೇವನೆ ಮಾಡುವಾಗ ಆಹಾರ ಒಳಗಡೆ ಕಾರ್ಬೋಹೈಡ್ರೇಟ್ಸ್ ಇದೆ. ಅದೇ ನಾವು ಶುಗರ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ನೇ ಗ್ಲೂಕೋಸು ಇಲ್ಲ ಶುಗರ್ ಸಂಬಂಧಿತ ಅಂಶ. ಅದು ಸರಿಯಾದ ಜೀರ್ಣ ಆಗ್ಬೇಕು ಒಳಗಡೆ ಬಂದ್ಮೇಲೆ.
ಅದು ಆ ಜೀರ್ಣ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಅದು ಹಾಗೆ ಬ್ಲಡ್ ಒಳಗಡೆ ಸಂಗ್ರಹಿಸ್ಕೊಂಡಿದ್ರೆ ಅದು ಏನಾಗುತ್ತೆ, ಹೆಚ್ಚಾಗ್ತದೆ ಗ್ಲೂಕೋಸ್. ಇದು ಯಾವಾಗ ಈ ಇನ್ಸುಲಿನ್ ಅನ್ನೋದು ಉತ್ಪನ್ನ ಮಾಡ್ತದೆ ನೋಡಿ, ಇನ್ಸುಲಿನ್ ಅಂದ್ರೆ ಯಾವುದು, ಪ್ಯಾನ್ಕ್ರಿಯಾಸು ಇನ್ಸುಲಿನ್ ಜನರೇಟ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಇದೆಯಲ್ಲ, ಇದೇನಾಗತ್ತೆ ಅಂದ್ರೆ ಹೋಗಿ ಈ ಆಹಾರಕ್ಕೆ ಮಿಕ್ಸ್ ಆಗತ್ತೆ. ಮಿಕ್ಸ್ ಆಗಿದ ಮೇಲೆ ಅದನ್ನು ಚೆನ್ನಾಗಿ ಪಚನ ಮಾಡಿ ಸ್ವಲ್ಪ ಒಂದು ಈ ಗ್ಲೂಕೋಸ್ವನ್ನು ಅದೇನ್ ಮಾಡತ್ತೆ, ಆ ಗ್ಲೂಕೋಸ್ವನ್ನು ಅದು ಚೆನ್ನಾಗಿ ಪಚನ ಮಾಡಿದ್ಮೇಲೆ ಗ್ಲೂಕೋಸ್ ಬರುತ್ತೆ, ಅಂದ್ರೆ ಜೀರ್ಣ ಆಗತ್ತೆ. ಜೀರ್ಣ ಆದ್ಮೇಲೆ ಆ ಗ್ಲೂಕೋಸ್ ಜೊತೆಗೆ ಇನ್ನು ಬೇರೆ ಬೇರೆ ವಿಟಮಿನ್ಸು ಇದು ಅದು ಎಲ್ಲ ಉತ್ಪನ್ನ ಆಗತ್ತೆ ಅದರಿಂದ. ಇಲ್ಲ ಅಂದ್ರೆ ಹಾಗೆ ಇದ್ರೆ ಏನಾಗತ್ತೆ, ಅದು ಹೋಗಿ ನೇರವಾಗಿ ಬ್ಲಡ್ ಅಲ್ಲಿ ಸೇರಿದ್ರೆ ಹೆಚ್ಚು ಗ್ಲೂಕೋಸ್ ಅನ್ನೋದು ತುಂಬಾ ಹೆಚ್ಚಾಗತ್ತೆ. ಅದನ್ನು ಮತ್ತೆ ಸರಿಪಡಿಸ್ಬೇಕಂದ್ರೆ ತುಂಬಾ ಕಷ್ಟ. ಓಕೆ, ಅದನ್ನು ಕಡಿಮೆ ಮಾಡ್ಕೋಬೇಕು ಇದೆಲ್ಲ ಅಂತಂದ್ರೆ ಅದು ತುಂಬಾ ಕಷ್ಟ ಆಗತ್ತೆ. ದೇಹದಲ್ಲಿ ಒಂದ್ಸರಿ ಗ್ಲೂಕೋಸು ಬ್ಲಡ್ ಅಲ್ಲಿ ಎಂಟರ್ ಆಗಿದೆ ಅಂದ್ರೆ ಅದನ್ನು ಸರಿಪಡಿಸ್ಬೇಕು, ಕಡಿಮೆ ಮಾಡಕ್ ಬಂದ್ರೆ ತುಂಬಾ ಪರಿಶ್ರಮ. ಈ ಯಾವುದೇ ಫಿಸಿಕಲ್ ವರ್ಕ್ ಮಾಡ್ಬೇಕು, ಇಲ್ಲಾಂದ್ರೆ ಬೇಕಂದ್ರೆ ಫಾಸ್ಟಿಂಗ್ ಮಾಡ್ಬೇಕು, ಇಂಥ ಬೇರೆ 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 ಮಾಡ್ಕೊಂತ ಹೋಗ್ಬೇಕು. ಅದೆಲ್ಲ ಬೇಕಾಗಿಲ್ಲ, ನಿಯಂತ್ರಣವಾಗಿ ನಾವು ಇಟ್ಕೊಂಡಿದ್ರೆ, ಇನ್ಸುಲಿನ್ ಉತ್ಪನ್ನ ಆಗೋದು ಸರಿಯಾಗಿ ಇಟ್ಕೊಂಡಿದ್ರೆ ಸಾಕು. ಈಗ ಆ ಇನ್ಸುಲಿನ್ ಸರಿಯಾಗಿ ಉತ್ಪನ್ನ ಆಗಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ಏನ್ ಮಾಡ್ತಾರೆ, ಈ ಗ್ಲೂಕೋಸ್ ಅಂದ್ರೆ ಈ ದೇಹದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಕಡಿಮೆ ಮಾಡಬೇಕು ಅಂತ ಟೆಸ್ಟಿಂಗ್ ಮಾಡಿದ್ರೆ ಗೊತ್ತಾಗತ್ತೆ, ಈ ಹೆಚ್ಚು ಗ್ಲೂಕೋಸ್ ಇದೆ ಇವ್ರಿಗೆ, ಸಕ್ಕರೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವಾಗ ಇನ್ಸುಲಿನ್ ಕೊಡೋದು ಶುರು ಮಾಡ್ತಾರೆ. ಯಾಕಂದ್ರೆ ಇನ್ಸುಲಿನ್ ಕೊಡ್ತಾ ಹೋದ್ರೆ ಅವಾಗ ತಿಂದಿರೋ ಆಹಾರದನ್ನು ಚೆನ್ನಾಗಿ ಪಚನ ಮಾಡ್ತದೆ, ಈ ಗ್ಲೂಕೋಸ್ವನ್ನು ಎಷ್ಟು ಬೇಕೋ ಅಷ್ಟು ನಿಯಂತ್ರಣ ಮಾಡುತ್ತೆ ಅಲ್ವಾ. ಅದೇ ಗ್ಲೂಕೋಸ್ ಒಂದ್ಸಲ ಉತ್ಪನ್ನ ಆದ್ಮೇಲೆ ನೇರವಾಗಿ ಬ್ಲಡ್ ಅಲ್ಲಿ ಹೋದ್ರೆ ಅದು ಎಲ್ಲಾ ಅವಯವಗಳು ಬೇಕಾಗಿರೋದು ಅಲ್ವಾ. ಈ ಇನ್ಸುಲಿನ್ ಅನ್ನೋದು ಉತ್ಪನ್ನ ಆಗ್ತಾನೆ ಇಲ್ಲ, ಈ ಹಾರ್ಮೋನ್ ಅಂದ್ರೆ ಆಚೆ ಕಡೆಯಿಂದ ಇನ್ಸುಲಿನ್ ಕೊಡ್ತಾರೆ, ಕೊಟ್ಟು ಅವಾಗ ಜೀರ್ಣಕೋಶಕ್ಕೆ ಸಹಾಯ ಆಗತ್ತೆ ಆ ಇನ್ಸುಲಿನ್ ಅನ್ನೋದು. ಇಲ್ಲ ಅಂದ್ರೆ ಇನ್ನು ಹೆಚ್ಚಾಗ್ತಾ ಹೋಗ್ತದೆ ಗ್ಲೂಕೋಸ್. ಇದು ಇನ್ಸುಲಿನ್ ತುಂಬಾ ಪ್ರಾಧಾನ್ಯವಾಗಿರುತ್ತೆ ಅದಕ್ಕೆ. ಅರ್ಥ ಆಯ್ತಾ? ಹಲೋ, ಎಸ್, ಹಲೋ ಹಾ ಹೇಳಿ ಮ್ಯಾಮ್. ಹಲೋ ನಮಸ್ತೆ. ನಮಸ್ತೆ. ಸರ್, ಇವತ್ತಿನ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಮಧುಮೇಹದ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಅಂಶನೂ ಕವರ್ ಮಾಡಿದ್ದೀರಾ ಸರ್, ತುಂಬಾ ಡೀಪ್ ಆಗಿ ಹೇಳಿದ್ದೀರಾ. ಆದ್ರೆ ನನ್ಗೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ, ಈ ಮಧುಮೇಹ ಅನ್ನೋದು ವಂಶ ಪಾರಂಪರ್ಯವಾಗಿ ಬರುತ್ತೆ ಅನ್ನೋದು ನಿಜನಾ ಸರ್? ಅದು ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ ಅನ್ನೋದು ಒಂದು ವಿಷಯ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ತಂದೆಗೆ ತಾಯಿಗೆ ಇದ್ರೆ ಅದರಿಂದ ವಂಶ ಪಾರಂಪರ್ಯವಾಗಿ ಬರ್ಬೋದು. ಆದ್ರೆ ಬಂದಿದೆ ಹಾಗೆ ಇರ್ತದ ಅಂತ ಏನಿಲ್ಲ, ಅದನ್ನು ನಾವು ಆರಾಮಾಗಿ ನಿಯಂತ್ರಣ ಮಾಡ್ಕೋಬಹುದು ಈ ಪದ್ಧತಿಗಳಿಂದ. ಅಂದ್ರೆ ಬರೋದಕ್ಕೆ ಚಾನ್ಸ್ ಇದೆ, ಇಲ್ಲ ಅಂತ ಏನಿಲ್ಲ. ಓಕೆ, ಆದ್ರೆ ಬಂದಿದ್ರು ನಾವು ಪರಿಹಾರ ಮಾಡ್ಕೊಳಕ್ಕೆ ಅವಕಾಶ ಇದೆ, ಅಷ್ಟು ಮಾತ್ರ ಗ್ಯಾರಂಟಿ. ಈಗ ನಮ್ ತಂದೆಗಿದೆ, ಆಲ್ಮೋಸ್ಟ್ ಇವಾಗ ನಮ್ಮ ಅತ್ತೆ ಅವ್ರಿಗೂ ಇದೆ, ಮತ್ತೆ ನಮ್ ತಾತ ಅವ್ರಿಗಿತ್ತು. ಅದೆಲ್ಲ ಇರೋದ್ರಿಂದ ನಾವು ಆಹಾರ ಕ್ರಮದಲ್ಲಿ ಮತ್ತೆ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದ್ಕೊಂಡ್ರೆ ನಮ್ಗೆ ಪ್ರಿಕಾಷನ್ ಆಗಿ ವರ್ಕ್ ಆಗುತ್ತೆ ಅಲ್ವಾ ಸರ್? 100% ಅದ್ರಲ್ಲಿ ಏನು ಡೌಟೇ ಇಲ್ಲ. ನಾವು ಆಕ್ಯುಪ್ರೆಷರ್ ಅಲ್ಲಿ ಕೆಲಸ ಮಾಡುವಾಗ ಆಕ್ಯುಪ್ರೆಷರ್ ಜೊತೆಗೆ ನಾವು ಟ್ರೀಟ್ಮೆಂಟ್ ತಗೊಂತಾ ಇರುವಾಗ ಪೂರ್ತಿ ನಮ್ಮ ಆ ಅಂಗಕ್ಕೆ ಸಂಬಂಧಿತ ಆರೋಗ್ಯವೇ ಸುಧಾರ ಆಗತ್ತೆ. ಅವಾಗ ಏನಾಗತ್ತೆ, ಈ ಇನ್ಸುಲಿನ್ ನಾವು ಆಚೆ ಕಡೆ ಬರೋದು ಬಹಳ ಈಜಿ ಆಗತ್ತೆ, ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್, ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಶುಗರ್ ಅಂತ ಮಧುಮೇಹ ಅಂತ ಸ್ಟಾರ್ಟ್ ಆದ್ಮೇಲೆ ಅವರಿಗೆ ಹಸಿವು ಅಂತ ಜಾಸ್ತಿ ಇದಾಗುತ್ತಲ್ಲ ಸರ್, ಏನಕ್ಕೆ ಸರ್ ಅದು? ಯಾವ್ದಮ್ಮ ಹಸು? ಊಟ ಇದು ಸ್ವಲ್ಪ ಹೊತ್ತೆ ಏನಾದ್ರು ಊಟ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಸುಸ್ತಾಗ್ಬಿಡ್ತು, ನಮ್ಗೆ ಬೆವ್ರು ಬಂದ್ಬಿಡ್ತು, ನಾವು ಬಿದ್ದೆ ಹೋಗ್ಬಿಡ್ತೀವಿ ಅನ್ನೋ ತರ ಹೇಳ್ತಾ ಇರ್ತಾರಲ್ಲ ಸರ್, ಅದು ಏನಕ್ಕೆ ಅಂತ? ಅದೇ ಏನಾಗತ್ತಂದ್ರೆ ಒಂಥರ ಅವ್ರಿಗೆ ಈ ಇನ್ಸುಲಿನ್ ಕೊರತೆ ಇದ್ರೆ, ಓಕೆ, ಇನ್ಸುಲಿನ್ ಕೊರತೆ ಇದ್ರೆ ಏನಾಗತ್ತೆ ಹೇಳಿ, ನೀವು ತಿನ್ನೋ ಆಹಾರದಲ್ಲಿ ಇರುವಂತ ಕಾರ್ಬೋಹೈಡ್ರೇಟ್ಸ್ ಡೈಜೆಸ್ಟ್ ಆಗಲ್ಲ ಅಂದ್ರೆ ಏನ್ ಬರಲ್ಲ, ಶಕ್ತಿ ಬರಲ್ಲ, ಶಕ್ತಿ ರಕ್ತಕ್ಕೆ ಹೋಗಲ್ಲ. ಅವಾಗ ಅವ್ರ ಶಕ್ತಿ ಬಿಗಿನ ಆಗತ್ತಾ ಇಲ್ಲ? ಹೌದು ಸರ್, ಶಕ್ತಿ ಬಿಗಿನ ಆಗುತ್ತೆ. ಅದೇ ಕಾರಣ, ಅದಕ್ಕೆ ಅವ್ರಿಗೆ ಮತ್ತೆ ತಿನ್ಬೇಕಂತ ಅನಿಸ್ತಾ ಇರ್ತದೆ. ಆದ್ರೆ ಅದು ವ್ಯರ್ಥ ಆಗ್ತಾ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರು ತಿಂತಾರೆ, ತಿಂದ್ಮೇಲೆ ಜೀರ್ಣ ಆಗ್ಬೇಕು, ಜೀರ್ಣ ಆಗಿ ಆ ಆಹಾರ ಒಳಗಡೆ ಇರುವಂತ ಕಾರ್ಬೋಹೈಡ್ರೇಟ್ಸ್ ಚೆನ್ನಾಗಿ ಜೀರ್ಣ ಆಗ್ಬೇಕು. ಸುಮ್ಮನೆ ತಿಂದ ತಕ್ಷಣ ಅದ್ರ ಒಳಗಡೆ ಗ್ಲೂಕೋಸ್ ರಕ್ತಕ್ಕೆ ಹೋಗಲ್ಲ, ಅದನಿಗೂ ಒಂದು ಪ್ರಕ್ರಿಯೆ ಇದೆ. ಅದೇ ಮಾಡೋದು ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ. ಅದೇನ್ ಮಾಡುತ್ತೆ, ನಿಮ್ಮ ಆಹಾರ ತಗೊಂಡ್ಮೇಲೆ ಇಲ್ಲಿ 50% ಇಲ್ಲಿ ಪಚನ ಆಗ್ತದೆ, ಈ ಲಾಲಾಜಲ ಜೊತೆಗೆ ಒಳಗಡೆ ಹೋಗ್ತದೆ. ಒಳಗಡೆ ಹೋದ್ಮೇಲೆ ಜೀರ್ಣಾಶಯ ಒಳಗಡೆ ಜೀರ್ಣಾಶಯದಿಂದ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಅದು ಡಿಯೋಡನಮ್ ಅಂತ ಹೇಳ್ತೀವಿ ನಾವು. ಡಿಯೋಡನಮ್ ಹತ್ರ ಈ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಹೋಗಿ ಅದಕ್ಕೆ ಆಡ್ ಆಗತ್ತೆ.
ಅವಾಗ ಅಲ್ಲಿ ಚೆನ್ನಾಗಿ ಪಚನ ಮಾಡಿ ಗ್ಲೂಕೋಸ್ ಅಂತ ಒಂದು ಶಕ್ತಿಯನ್ನು ಆಚೆ ಕಡೆ ತೆಗಿತದೆ. ತೆಗೆದು ಆ ರಕ್ತ ಒಳಗಡೆ ಕಲಿಸಿ ಎಲ್ಲ ಅವಯವ ಕಳಿಸ್ತಾ ಇರ್ತದೆ. ಇಲ್ಲಿ ಏನಾಗ್ತದೆ, ಇನ್ಸುಲಿನ್ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ಅದು ಏನು ಆಗಲ್ಲ. ಆಹಾರ ಹಂಗೆ ಹೋಗ್ತದೆ, ಅದು ವೇಸ್ಟ್ ಆಗ್ತದೆ ಬಿಟ್ಟು ಆ ಗ್ಲೂಕೋಸ್ ಉತ್ಪನ್ನ ಆಗೋದು ಆಗಲ್ಲ. ಆಯ್ತಾ? ಯಾವಾಗ ಗ್ಲೂಕೋಸ್ ಉತ್ಪನ್ನ ಆಗಲ್ಲೋ ಇಂಥ ಡಯಾಬಿಟಿಸ್ ಇರೋ ವ್ಯಕ್ತಿಗಳಿಗೆ, ಅವಾಗ ಏನಂತ ಅನಿಸ್ತದೆ ಅವ್ರಿಗೆ, ಇನ್ನೂ ತಿನ್ಬೇಕು, ಯಾಕೆ ಶಕ್ತಿ ಇಲ್ಲ. ಹೌದು ಸರ್, ನಾವು ಅದನ್ನೇ ಹೇಳಿದ್ರೆ ಏನಕ್ಕೆ ಹಿಂಗ್ ಆಡ್ತಿರ್ತೀರಾ, ಸ್ವಲ್ಪ ಹೊತ್ತು ಇದ್ ಮಾಡಕ್ಕಾಗಲ್ವಾ, ನೀರ್ ಕುಡ್ದು ಇದ್ ಮಾಡಕ್ಕಾಗಲ್ವಾ ಅಂತ ಎಲ್ಲ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ಗೊತ್ತಾ ನಮ್ಗೆ ಆಗೋದು, ಒಂದ್ ಹೌದು ನಿಮಿಷ ನಾವು ಊಟ ಮಾಡಿಲ್ಲ ಅಂದ್ರೆ ಬಿದ್ದೇ ಹೋಗ್ಬಿಡ್ತೀವಿ ನಾವು, ನಮ್ಗೆ ಹೌದು ಅಷ್ಟು ಹಸು ಅಂತ ಅನಿಸ್ತದೆ. ಯಾಕಂದ್ರೆ ಬ್ಲಡ್ ಅಲ್ಲಿ ಇಲ್ವಲ್ಲ, ಶಕ್ತಿ ಇಲ್ವಲ್ಲ. ಹೌದೌದು. ಬ್ಲಡ್ ಅಲ್ಲಿ ಗ್ಲೂಕೋಸ್ ಒಳಗಡೆ ಹೋಗಿಲ್ಲ, ಅಜೀರ್ಣ ಆಗಿದೆ, ಅಂದ್ರೆ ಇನ್ಸುಲಿನ್ ಇಲ್ಲ, ಇನ್ಸುಲಿನ್ ಉತ್ಪನ್ನ ಆಗ್ತಾ ಇಲ್ವಲ್ಲ. ಅದಕ್ಕೂ ಮೊದಲನೇದಾಗಿ ಇನ್ಸುಲಿನ್ ಮೇಲೆ ಗಮನ ಕೊಡಿ. ಅದಕ್ಕೆ ಡಾಕ್ಟರ್ಸ್ ಹೋಗಿ ಇನ್ಸುಲಿನ್ ಉತ್ಪನ್ನ ಮಾಡೋದು, ಆಚೆ ಕಡೆಯಿಂದ ಇನ್ಸುಲಿನ್ ಕಲ್ಸೋದು. ಹೌದು ಸರ್, ಆದ್ರೆ ನಾವು ಡಾಕ್ಟರ್ ಹತ್ರ ಹೋದಾಗ ಮಧುಮೇಹ ಅನ್ನೋದಕ್ಕೆ ಅದಕ್ಕೆ ಏನೋ ಪ್ರತ್ಯೇಕವಾಗಿ ಈ ತರ ಔಷಧಿ ತಗೊಳ್ಳಿ, ಇದು ಔಷಧಿಯಿಂದ ಕಡಿಮೆ ಮಾಡ್ಕೊಳ್ಳಿ, ಊಟ ಮಾಡೋದ್ ಮಾಡಿ ಅಂತ ಹೇಳ್ತಾರೆ ಹೊರತು ನಮ್ಮ ಆಹಾರ ಶೈಲಿಲಾದ್ರೂ ನಮ್ಮ ಜೀವನ ಶೈಲಿಲಾದ್ರೂ ಯಾವುದೇ ಒಂದು ಹೇಳೋದಿಲ್ಲ ಸರ್, ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅದೇ ಅವ್ರ ತಪ್ಪೇನಿಲ್ಲ, ಅದು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. Okay? ಹೌದು ಸರ್, ಇದನ್ನೆಲ್ಲ ಅದು ಅವರು ಅಟ್ಲೀಸ್ಟ್ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಈ ತರದಾದ್ರೂ ಹೇಳಿದ್ರು ಎಷ್ಟೋ ಉತ್ತಮ ಆಗುತ್ತೆ ಸರ್. ಅವರು ಆ ಪ್ಯಾನ್ಕ್ರಿಯಾಸ್ ಗ್ರಂಥಿಯನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಉಷ್ಣ ಕಡಿಮೆ ಮಾಡಿ, ಉಷ್ಣ ಹೆಚ್ಚಿದ್ರು ಪ್ಯಾನ್ಕ್ರಿಯಾಸ್ ವರ್ಕ್ ಮಾಡಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲ ಹೆಚ್ಚು ಒತ್ತಡ ವರ್ಕ್ ಮಾಡಲ್ಲ. ಅದೇ ಸರ್, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ. ಹೌದು. ಸರ್, ಇನ್ನೊಂದು ಕ್ವಶನ್ಗೆ ಏನ್ ಕೇಳ್ಬೇಕಂತಂದ್ರೆ ಸರ್, ನಮ್ಮ ತಾಯಿಯವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಸರ್. ಏನಕ್ಕೆ ನಿದ್ದೆ ಬರಲ್ಲ ಅಂತಂದ್ರೆ ಅವ್ರಿಗೆ ಏನೋ ಒಂಥರ ಆತಂಕ ಆಗತರ, ಭಯ ಆಗತರ ಆಗ್ಬಿಡ್ತದಂತೆ ಸರ್. ಹಂಗಾಗಿ ಅವ್ರು ನಿದ್ದೆ ಮಾಡಕ್ಕಾಗಲ್ಲ, ನನ್ಗೆ ನಿದ್ದೆ ಮಾಡಕ್ಕಾಗಲ್ಲ ಅಂತ. ಬೆಳಿಗ್ಗೆ ಹೊತ್ತು ಅಷ್ಟೇನೆ ಕಣ್ಣು ಮುಚ್ಚಿದ್ರೆ ಸಾಕು ಏನೋ ಒಂಥರ ಭಯ, ಆತರ ಫೀಲ್ ಆಗ್ತದೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಏನು ಸಜೆಷನ್ ಹೇಳ್ಬೋದು ಸರ್? ಏನಿಲ್ಲಮ್ಮ, ನೀವು ಮುದ್ರೆ ಮಾಡಿಸಿ, ಅಪಾನ ವಾಯು ಮುದ್ರೆ ಮಾಡಿಸಿ ಆರಾಮಾಗಿ. ಸ್ವಲ್ಪ ಮಲಗಕ್ ಮುಂಚೆ ಧ್ಯಾನ ಮಾಡ್ತಾ ಅಪಾನ ವಾಯು ಮುದ್ರೆ ಹಾಕೊಂಡು ಧ್ಯಾನ ಮಾಡ್ತಾ ಹಾಗೆ ಮಲಗಿದ್ರೆ ಒಳ್ಳೇದು. ಚೆನ್ನಾಗಿ ನಿದ್ದೆ ಆಗತ್ತೆ, ಏನ್ ತೊಂದರೆ ಇಲ್ಲ. ಅಪಾನ ವಾಯು ಮುದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿದ್ದೆಗೆ. ಸರ್, ಅದೇ ಅದು ಆತರ ಒತ್ತಡ ಭಯ ಅನ್ನೋದು ಏನಕ್ಕೆ ಸರ್ ಅದು ಉಂಟಾಗೋದು ನಮ್ಗೆ? ಈಗ ನಮ್ಮ ಭಯ ಅನ್ನೋದು ಏನಕ್ಕೆ ಬರ್ತದೆ ಅಂದ್ರೆ, ಈ ಗ್ರಂಥಿಗಳ ಪ್ರಾಬ್ಲಮ್, ಅಂತಃಸ್ರಾವಿ ಗ್ರಂಥಿಗಳ ಪ್ರಾಬ್ಲಮ್ ಅಷ್ಟೇ. ಓಕೆ ಸರ್. ಅಂತಃಸ್ರಾವ ಗ್ರಂಥಿಗಳು ಪ್ರೆಸ್ ಮಾಡ್ತಾ ಇದ್ರಾ ಎಲ್ಲಾನು? ಸರ್ ಇಲ್ಲ ಸರ್, ನಾನು ಊರಿಗೆ ಹೋಗೇ ಇಲ್ಲ, ನಾನು ತುಂಬಾ ದಿನ ಅದು ಮಾಡಿಲ್ಲ ಅಂದ್ರೆ ಹೇಗೆ ಗುಣ ಆಗತ್ತೆ ಅವ್ರಿಗೆ? ಸರ್ ಅದನ್ನೇ ನನ್ ಸಜೆಷನ್ ಹೇಳ್ಬೇಕಲ್ವಾ ಸರ್, ನಾನು ಊರಿಗೆ ಹೋಗಿಲ್ಲ, ಹತ್ರದಲ್ಲೇ ಹೇಳ್ಬೇಕಲ್ವಾ ಸರ್? ಅಂತಃಸ್ರಾವಿಕ ಗ್ರಂಥಿಗಳನ್ನು 8 ಪಾಯಿಂಟ್ ಪ್ರತಿ ದಿವಸ 3 ಬಾರಿ ಅವರು ಪ್ರೆಸ್ ಮಾಡಿ, ಅದು ಗುಣ ಆಗುತ್ತೆ. ಅದ್ರ ಜೊತೆಗೆ ಅಪಾನ ವಾಯು ಮುದ್ರೆ ಪ್ರಾಕ್ಟೀಸ್ ಮಾಡಿ. ಮಲಗಕ್ ಮುಂಚೆ ಒಂದ್ ಸ್ವಲ್ಪ ಬಿಸಿ ನೀರು, ಓಕೆ, 1 ಲೀಟರ್ ಬಿಸಿ ನೀರು ಕುಡಿದು ಮಲಗಕ್ಕೆ ಹೇಳಿ. ಇದೆಲ್ಲ ಮಾಡ್ತಾ ಹೋದ್ರೆ ಬೇಗವಂತ ಗುಣ ಆಗುತ್ತೆ. ಇನ್ನು ಬೇಕಂದ್ರೆ 2 ಕಾಲ್ ಮೇಲೆ ಸ್ವಲ್ಪ ಅಂದ್ರೆ ಹೇಳ್ಬೇಕಂದ್ರೆ ಉಗುರು ಬೆಚ್ಚಗಿನ ಸ್ವಲ್ಪ ಬೆಚ್ಚಗಿರುವಂತ ನೀರು ಹಾಕೊಂಡು ಮಲಗಕ್ ಮುಂಚೆ ಮಾಡಕ್ ಹೇಳಿ. ಆಮೇಲೆ 2 ಪಾದಗಳು ಚೆನ್ನಾಗಿ ಈ ತರ ಉಜ್ಜುಗೋಲಕ್ ಹೇಳಿ. ಸರ್, ಕೈ ಮತ್ತೆ ಕಾಲು ಅದನ್ನೆಲ್ಲ ಪ್ರೆಸ್ ಮಾಡಿ ಮಾತ್ರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇದಾಗುತ್ತೆ ಸರ್. ನಾನು ಪ್ರತಿದಿನ ಮಾಡ್ತೀನಿ ಸರ್. ರಾತ್ರಿ ಮಲ್ಕೊಳಕ್ಕಿಂತ ಮುಂಚೆ ನನ್ನ ಮಕ್ಳಿಗೂ ಕೂಡ ಹೇಳಿ, ನಾನು ಕೂಡ ಹೇಳಿ, ಎಲ್ಲಾ ಪಾಯಿಂಟ್ಸ್ನು ಆಕ್ಯುಪ್ರೆಷರ್ ಮಾಡಿ ಮತ್ತೆ ಕಾಲೆಲ್ಲ ಉಜ್ಜಿ, ಕಾಲಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಸರ್. ನಾವು ಸಮಸ್ಯೆಗಳನ್ನು ಬೇರೆ ಅರ್ಥ ಮಾಡ್ಕೋಬಾರ್ದು. ಒಂದು ಧ್ಯಾನ ಪ್ರಧಾನದು, ಎರಡನೇದು ಎಲ್ಲಾ ಅಂತಃಸ್ರಾವಿ ಗ್ರಂಥಿಗಳು ಪ್ರತಿಯೊಬ್ಬರು ಪ್ರತಿ ದಿವಸ ಮತ್ತೆ 2 ಕೈಗಳಿಗೆ 5 ನಿಮಿಷ, ಕೈಗಳಿಗೆ 5 ನಿಮಿಷ, ಕಾಲುಗಳಿಗೆ ಪಾದಗಳಿಗೆ ಕೊಟ್ಟು ಟೈಮ್ ಕೊಟ್ಟು ಆಕ್ಯುಪ್ರೆಷರ್ ಮಾಡ್ಕೊತಾ ಹೋದ್ರೆ ಜೀವನದಲ್ಲಿ ಏನ್ ತೊಂದರೆ ಬರಲ್ಲ. ಮತ್ತೆ ಆಹಾರ ಶೈಲಿ ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಅವ್ರ ಅಭಿಪ್ರಾಯಗಳನ್ನ ಹೇಳಿದ್ರು ಮತ್ತೆ ಅವ್ರ ಸಜೆಷನ್ ಹೇಳಿದ್ರು ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ರೈಟ್, ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತಾ ಇದೀವಿ. ಈಗಾಗಲೇ ಸಮಯ ಹೆಚ್ಚಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮಸ್ಕಾರ.